ಕಾರ್ ತಗೋಬೇಕು ಅಂತ ಫೈನಲಿ ಡಿಸೈಡ್ ಆಗ್ಬಿಟ್ಟಿದೀನಿ. ಬರ್ಕೊಂಬಿಡ್ರಿ, ಹೇಳ್ತಾ ಇದ್ದೀನಿ, ನಾನು ಹೇಳೋದನ್ನೇ ಮಾಡ್ತೀನಿ, ಮಾಡೋದನ್ನೇ. ನಾನು ಸೀಟ್ ಬೆಲ್ಟೇ ಹಾಕಿಲ್ಲ ಸರ್, ಸಾರಿ ಸರ್, ಸಾರಿ ಸರ್. ಹೆಂಗೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಲಕ್ಕಿ ಬ್ರೋ, ಲಿಟರ್ಲಿ ಬ್ರೋ ಲಕ್ಕಿ ಅಂತ ಮಾತ್ರ ಹೇಳ್ಬೇಡ, ಯಾವ್ದು ಲಕ್ಕಲ್ಲಿ ಯಾರಿಗೂ ಸಿಗಲ್ಲ, ಎಲ್ಲ ಹಾರ್ಡ್ ವರ್ಕ್. ಎಲ್ರು ಮಲಗುವಾಗ ನಾನು ಇನ್ನ ಕೆಲಸ ಮಾಡ್ತಾನೆ ಇದ್ದೆ. BMW ಫೀಲು ಬ್ರೋ, ಅದು ಬೇರೆ ರಕ ಬ್ರೋ. ಈ ನೀತಿ ನಿಯತ್ತು ನಿಮ್ಮ ಅಪ್ಪನ ಕಾಲ, ಇವತ್ತೇನಿದ್ರು ದುಡ್ಡಿದ್ರೇನೆ ಕಾಲ, ಏನೇನು ದುಡ್ಡಿದ್ರೆ ದುನಿಯಾ. ಫಾಲೋ ಮಾಡಿದ್ರೆ ಪಕ್ಕ ಕೊಟ್ಬಿಡಿ ಬ್ರೋ. ನಿಮ್ಮ ಅಪ್ಪ ಕೊಡ್ತಾನೆ. ಬ್ರೋ ಮಸ್ತ್ ಇರುತ್ತೆ. ನೋಡಿದೀನಿ ಬ್ರೋ, ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಯಾವ್ದೋ ಮಾಡಿದ್ರೆ ಎಲ್ಲರಿಗೂ ಕೊಟ್ಕೊಂಡು ಹೋಗ್ಬಿಡ್ತಾರೆ. ಇದ್ರಲ್ಲಿ ಚೈಲ್ಡ್ಹುಡ್ ಕಾರ್ ಅಂದ್ರೆ ಪೋಲೋ ಜಿಟಿನೇ ಬರುತ್ತೆ ಬ್ರೋ. ಆದ್ರೂ ಕರ್ನಾಟಕದ ಕ್ರೇಜಿಯ ಫಸ್ಟ್ ಕಾರ್ ಸ್ಮಾಲ್ ಸ್ಟ್ರೀಮರ್ ನಾನೇ. ನಂಬರ್ ಒನ್. ಆ ಒಂದು ಮೊಮೆಂಟಮ್ ನನ್ಗೆ ಕಾರ್ ತಗೊಳೋ ತರ ಮಾಡ್ತು. ಆಯ್ತು, ಲೈಫಲ್ಲಿ ಏನೇನೋ ಮಾಡಿದೀವಿ, ಕಾರ್ ಬಗ್ಗೆ ಯೋಚನೆ ಮಾಡಿಲ್ವಲ್ಲ. ಮುಂದೆ ಈ ಏಜಲ್ಲಿ ಅಮ್ಮನ ಕಾರ್ ಕರ್ಕೊಂಡು ಹೋಗ್ಬೇಕು, ಬೈಕಲ್ಲ. ಹಾಯ್ ಮ್ಯಾಮ್, ಕಾರ್ ನೋಡ್ಬೇಕಿತ್ತು, ಟೆಸ್ಟ್ ಡ್ರೈವ್ ಬೇಕಿತ್ತು. ಅದಕ್ಕಿಂತ ಇನ್ನ ಡಬಲ್ ಬೂಸ್ಟ್ ಕೊಡುತ್ತಾ ಇದು. Currently, I'm India's #1 sales consultant. ಹೀರೋ ತರ ಬರ್ತಿದಾರೇನೋ. ಮನುಷ್ಯ ಇಂಪಾರ್ಟೆಂಟ್, ಕಲರ್ ಎಲ್ಲ ಇಂಪಾರ್ಟೆಂಟ್. ನನ್ ಮನ್ಸು ತುಂಬಾ ಚೆನ್ನಾಗಿದೆ ಬ್ರೋ. ನನ್ ಮೇಲೆ ಆಣೆ ಇಟ್ಟು. ನಿಮ್ದು ವೆಲ್ಕಮ್ ಟು ನ್ಯೂ ಲಾಗ್. ಹುಲಿಗಳ ಏನ್ ಸಮಾಚಾರ ಎಲ್ಲ, ಹೆಂಗಿದ್ದೀರಾ? ಇವತ್ತು ಏನಂದ್ರೆ ತಮ್ಲೈನ್ ನೋಡಿದ್ದೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಇವತ್ತು ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಹೋಗ್ತಾ ಇದೀನಿ. ಇಷ್ಟು ವರ್ಷದಿಂದ ಕಾರ್ ಬಗ್ಗೆ ಫೋಕಸ್ ಮಾಡಿರಲ್ಲ, ತಗೋಬೇಕು ಅನ್ನೋದು. ಬಟ್ ಡ್ರೀಮ್ ತುಂಬಾ ಟೈಮ್ ಇಂದ ಇದೆ. ಯಾವ ಕಾರು, ಏನು ಎತ್ತ, ಏನು ಗೊತ್ತಿಲ್ಲ, ಕನ್ಫ್ಯೂಷನ್ ಅಲ್ಲಿ ಇದೀನಿ. ಬಟ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಗೆಸ್ ಮಾಡ್ಬೋದು ನೀವು, ಬಿಕಾಸ್ ನನ್ನ ಫೇವ್ರೇಟ್ ಕಾರ್ಗಳು ಯಾವ್ದ್ಯಾವ್ದು ಅಂತ. ಸೊ ಇವತ್ತು ಅದಕ್ಕೆ ಫಸ್ಟ್ ನಾನು ಟೆಸ್ಟ್ ಡ್ರೈವ್ಗೆ ಯಾವ ಶೋರೂಮ್ಗೆ ಹೋಗ್ತೀನಿ ಅಂದ್ರೆ, ಬನ್ನಿ ಹೋಗ್ತಾ ಹೋಗ್ತಾ ಶೋರೂಮ್ ಮುಂದೆ ತೋರಿಸ್ತೀನಿ ಫಸ್ಟ್ ಯಾವುದು ಅಂತ. ಸೊ ನೋಡ ಬನ್ನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ತಗೋಬಹುದು, ಸಜೆಷನ್ ಮಾಡ್ತೀರಾ, ಫುಲ್ ಲಾಗ್ ನೋಡಿ. ಆಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ, ಓಕೆನಾ? ಬನ್ನಿ ಹೋಗೋಣ. ಪಾರ್ಕಿಂಗು ಶೋರೂಮ್ ಮುಂದೆನೆ ಕಾರ್ ಹಾಕೋದು. ಬಂದಿರೋ BMW ನೋಡಕ್ ತಾರಲ್ಲಿ. ಬಂದ್ ಮಾಡ್ಸ, ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನ್ ನೋಡ್ತೇನೆ ಬ್ಯಾವರ್ಸಿ. ಸೊ ಫೈನಲಿ ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಗೈಸ್, ಇವತ್ತು ಫಸ್ಟ್ ಎಂಟ್ರಿ ಕೊಟ್ಟಿದ್ದೀನಿ. ನೋಡೋಣ ಹೆಂಗಿದೆ, ಏನು ಎತ್ತ ಅಂತ ಬಂದಿದ್ದು. ಫೈನಲಿ ನಮ್ DS ಬ್ರೋ ಬಂದು BMW ಶೋರೂಮ್ ಕರ್ಕೊಂಡ್ಬಿಟ್ಟಾರೆ. ಬ್ರೋ ಥ್ಯಾಂಕ್ ಯು. ಯಾಕೆ ಬ್ರೋ BMW ಶೋರೂಮ್ ಬಂದಿರೋದು? BMW ಶೋರೂಮ್ ಯಾಕೆ ಅಂದ್ರೆ ಟೆಸ್ಟ್ ಡ್ರೈವ್ ಮಾಡೋಣ ಅಂದ್ಬಿಟ್ಟು. ಅಲ್ಲಲ್ಲಲ್ಲಲ್ಲಲ್ಲ. ಅಲ್ಲ ಬ್ರೋ, ಸಡನ್ ಆಗಿ ಯಾಕೆ ಬ್ರೋ ಕಾರ್ ತಗೊಬೇಕು ಅನ್ಸುತ್ತೆ ನಿಮ್ಗೆ? ಸಡನ್ ಆಗಲ್ಲ ಬ್ರೋ, ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ. ಹಾ. RCB ಮ್ಯಾಚು ಫೈನಲ್ಸ್ ಯಾವತ್ತು ಹೇಳಿ ಆಗಿದ್ದು? 31st, ಐ ಥಿಂಕ್ 31st ಮೇ ಅನ್ಸುತ್ತೆ. ಮೇ 31st. ಆಗಸ್ಟ್. ಎಸ್, ಮೇನಲ್ಲೇ. ಮೇನಾ? ಒಂದು ವಿಡಿಯೋ ತೋರಿಸ್ತೀನಿ ರೀ ನಿಮಗೆ. ಈ ವಿಡಿಯೋ ನೋಡಿ ಕೊನೆಗೆ. ಮಧ್ಯರಾತ್ರಿ ಮ್ಯಾಚ್ ಮುಗಿಸ್ಕೊಂಡು ನನ್ನ ಪರಿಸ್ಥಿತಿ ಯಾವತ್ತು ಹೇಳಿ ಮಾಡಿರೋದು ಇದು ವಿಡಿಯೋ? JP ನಗರ್, 1 ಗಂಟೆ 6 ನಿಮಿಷ. ಪರಿಸ್ಥಿತಿ ಹೆಂಗಿರುತ್ತೆ ಮನುಷ್ಯರು ಯಾವಾಗ ನಾವು ಡಿಸೈಡ್ ಮಾಡಿದ್ರೆ ಹಿಂದೆ ಗೆಲ್ಬೇಕು, ಯಾಕಂದ್ರೆ ಅದಕ್ಕೆ ಆಗಿಲ್ಲ. ಅಲ್ಲಾದ್ರೆ ಬೈಕ್ ಸೊ ಮಳೆ ಬರ್ತಾ ಇದೆ, ಓಕೆ ಬರ್ಕೊಂಬಿಡ್ರಿ, ಹೇಳ್ತಾ ಇದ್ದೀನಿ, ನಾನು ಹೇಳೋದನ್ನೇ ಮಾಡ್ತೀನಿ, ಮಾಡೋದನ್ನೇ. ಒಂದ್ ಕೈಲಿ ಆಗಲ್ಲ ಅನ್ಕೊಂಡಿರ್ತೀರಲ್ಲ, ನಾನು ಮಾಡಿ ತೋರಿಸ್ತೆ. ಟೈಮ್ ತೋರಿಸಿ ಬ್ರೋ ಒಂದ್ ಸೆಕೆಂಡ್. ಬಿಡು ಬ್ರೋ, ಯಾಕೆ ಅಂತ ಗೊತ್ತಾಯ್ತು, ಏನು ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿಗೆ ಅಂತ. ಬೇರೆ ಲೆವೆಲ್ ಬ್ರೋ, ಲಿಟರ್ಲಿ. ಶೋರೂಮ್ ನೋಡ್ಬೋದು. ಶೋರೂಮ್ ಏನೋ ಬಂದ್ರಿ, ನೋಡ್ತಿರ್ಬೋದು ಬ್ಲ್ಯಾಕ್ ಕಾಫಿ ಕೊಟ್ಟಿದ್ದಾರೆ.
ಆದ್ರೂ ಡಿಯಸ್ ಬ್ರೋ ಸೀರಿಯಸ್ ಆಗಿ ಹೇಳ, ನೀವು ಲಕ್ಕಿ ಬ್ರೋ ಒಂಥರ. ಲೈಕ್ BMW ಶೋರೂಮ್ ಬಂದು ಟೆಸ್ಟ್ ಡ್ರೈವ್ ನೋಡಕ್ ಬಂದ್ರಲ್ಲ, ಹೆಂಗೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಲಕ್ಕಿ ಬ್ರೋ ಲಿಟರ್ಲಿ. ಬ್ರೋ ಲಕ್ಕಿ ಅಂತ ಮಾತ್ರ ಹೇಳ್ಬೇಡ, ಯಾವುದು ಲಕ್ಕಲ್ಲಿ ಯಾರಿಗೂ ಸಿಗಲ್ಲ, ಎಲ್ಲ ಹಾರ್ಡ್ ವರ್ಕ್ ಬ್ರೋ. ಎಲ್ರು ಮಲಗುವಾಗ ನಾನು ಇನ್ನ ಕೆಲಸ ಮಾಡ್ತಾನೆ ಇದ್ದೆ. ಸೊ ಅದೇ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೆ. ಇವತ್ತು ಕಾರ್ ಬುಕ್ ಮಾಡೋಣ ಲೆವೆಲ್ಗೆ ಬಂದಿದ್ದೀನಿ. ಬನ್ನಿ. ಗೈಸ್ ನೋಡಿ, ಜೀವನದಲ್ಲಿ ಒಂದಂತೂ ಅರ್ಥ ಮಾಡ್ಕೊಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು ಅಷ್ಟೇ. Hard work ಎಫರ್ಟ್ ಹಾಕ್ಬೇಕು, ಕನ್ಸಿಸ್ಟೆನ್ಸಿ, ಇದೆಲ್ಲ ತುಂಬಾನೇ ಮ್ಯಾಟ್ರ್ ಆಗುತ್ತೆ ಲೈಫಲ್ಲಿ. ಏನಾದ್ರೂ ನಮಗ್ ಬೇಕು ಅಂದ್ರೆ ಅದನ್ನ ತಗೊಂಡ್ಲೇಬೇಕು. ನಮ್ಗಿದು ತುಂಬಾನೇ ದೊಡ್ಡ ಡ್ರೀಮ್. ಇದು ಡ್ರೀಮ್ ನಾನು ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ ಗೈಸ್, ಡ್ರೀಮ್ನ ಡ್ರೀಮ್ ಆಗಿ ಇಟ್ಕೋಬೇಡಿ. ಒನ್ ಡೇ ಅದನ್ನ ರಿಯಾಲಿಟಿಲಿ ತಗೊಂಡ್ಬರ್ಬೇಕು. ಅದಕ್ಕೆ ನಾವು ಎಫರ್ಟ್ ಹಾಕ್ಬೇಕು. ಚಿಕ್ಕದಾಗಿ ನಂಗೆ ಏನು ಬೇಡ, ಏನೂ ಇಲ್ಲ ಅಂದ್ರೆ ಏನು ಇಲ್ದಂಗೆ ಆಗ್ಬಿಡ್ತೀರಾ. ಹಂಗೆ ಇಟ್ಕೊಂಡ್ಬಿಡ್ರಿ. ನನ್ನ ಕೈಲಿ ಯಾವುದನ್ನ ಟಚ್ ಮಾಡೋಕ್ಕಾಗಲ್ಲ, ಅದು ಬೇಕು. ಅಂದ್ರೆ ಏನೂ ಇಲ್ದಲೇ ಇರ್ಬೋದು ಇವತ್ತು, ಬಟ್ ನನ್ನ ಕೈಲಿ ಅದನ್ನ ತೊಗೊಳೋದಕ್ಕಾಗಲ್ಲ ಅನ್ಕೋತಿ ಆಗುತ್ತಾ, ನೀನು ಡಿಮೋಟಿವೇಟ್ ಮಾಡ್ಕೊಂತಿ ಆಗುತ್ತಾ, ಅದರ ಆ ಮೈಂಡ್ ಸೆಟ್ ಇಂದ ಹೊರಗಡೆ ಬಂದು ನನ್ನ ಕೈಲಿ ಆಗದೆ ಇರೋದು ಏನೂ ಇಲ್ಲ ಅನ್ಕೊಂಡು ಅದಕ್ಕೆ ಎಫರ್ಟ್ ಆಗ. ಡೆಫಿನೆಟ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಒನ್ ಡೇ. ನೀವೇ ಬ್ರೋ ಕಾಫಿ ಏನು ತಗೊಂಡಿಲ್ಲ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಇಲ್ಲ, ನಾನು ಕುಡಿಯಲ್ಲ. ನನ್ನ ಕಾಫಿ ಟೀ ಅಷ್ಟೇ. ಅಮ್ಮ ಫೋರ್ಸ್ ಮಾಡಿದ್ರೆ ಕುಡಿತೀನಿ, ಇಲ್ಲಾಂದ್ರೆ ಕುಡಿಯಲ್ಲ. ಗೈಸ್ ಇವತ್ತು ನಮ್ ಕಾರ್ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಸಿಕ್ಕಿಲ್ಲ, ಬಿಕಾಸ್ ಇಲ್ಲ ಮನೆಗೆ ಕಳಿಸ್ಕೊಡ್ತೀನಿ ಅಂತಿದ್ದಾರೆ. ಟೆಸ್ಟ್ ಡ್ರೈವ್ ಮಾಡೋಣ ಗೈಸ್. ಇವಾಗ BMW ದಲ್ಲಿ ನಾವು ಕೇಳಿದ ಕಾರು ಟೆಸ್ಟ್ ಡ್ರೈವ್ ಇಲ್ಲ, ಓಕೆನಾ? ಸೊ ಅದಕ್ಕೆ ಬೇರೆ ಶೋರೂಮ್ ಹೋಗ್ತಿದ್ದೀವಿ. ಇನ್ನ ಒಂದ್ 4-5 ತಲೆಲಿದೆ. ಸೊ ನೋಡೋಣ ಯಾವ್ದು ಫೈನಲ್ ಆಗ್ಬೋದು ಏನು ಅಂತ. ಎಲ್ಲಾ ತರಾನು ನೋಡ್ಬಿಟ್ಟು ಈವನ್ ಮನೆಯವ್ರಿಗೆ ಎಲ್ಲಾ ತರಾನು ಸೆಟ್ ಆಗೋದ್ರ ನೋಡ್ಬೇಕು. ಸೊ ನೋಡೋಣ, ಫಸ್ಟ್ ಟೆಸ್ಟ್ ಡ್ರೈವ್ ನೋಡೋಣ, ಆಮೇಲೆ ಕಾರ್ ಡಿಸೈಡ್ ಮಾಡೋಣ. ಬ್ರೋ ಅಲ್ಲ, ಇವಾಗ ಕಾರ್ ನೋಡಕ್ ಹೋದ್ರಿ, ಓಕೆನಾ? ಬಟ್ ನೀವು BMW ಶೋರೂಮ್ ಹೋದಾಗ ನಿಮ್ ಮುಖ ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಇತ್ತು. ಒಂಚೂರುನು ಲೈಕ್ ಫುಲ್ ಒಂಥರ ನಕ್ಕಂಡೆ ಅಲ್ಲಿ ಬಿಡ್ಕೊಂಡೆ ಇದ್ರಲ್ಲ, ಯಾಕೆ ಬರೋದು? ಅದು ನಿಮ್ಗೆ ಗೊತ್ತಿಲ್ಲ ಬ್ರೋ, ಹೇಳಿದ್ರೆ ಫೀಲು ಹೇಳು ಬ್ರೋ. BMW ಫೀಲು ಬ್ರೋ, ಅದು ಬೇರೆ ರಕ ಬ್ರೋ. ಆದ್ರೂ ಅದನ್ನ ತುಂಬಾ ಫೀಲ್ ಮಾಡಿದ್ರಿ ಬ್ರೋ, ಅದ್ರ ಮೇಲೆ ಕೈ ಇಟ್ಕೊಂಡೆ ಒಂಥರ ಫೀಲ್. ಅದು ಡ್ರೀಮ್ ಬ್ರೋ. ಅಲ್ಲಿ ವಿಡಿಯೋ ಮಾಡೋದಿದ್ರೆ ನಾನು ಹೇಳ್ತಾ ಇದ್ದೆ, ಅವರು ವಿಡಿಯೋ ಅಲೋ ಮಾಡ ಹೌದೌದು ಇರ್ಲಿಲ್ಲ ಗೈಸ್ ಕಾರ್ದೆಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ. ಬಟ್ ಅದ್ ಯಾವ ತರ ಫೀಲ್ ಅಂದ್ರೆ ಬ್ರೋ, ನಾನು ಎಕ್ಸ್ಪ್ರೆಸ್ ಮಾಡಲ್ಲ. ಲೈಕ್ ಬಟ್ ನನಗೆ ಅಲ್ಲಿ ಒಂದ್ ಥಾಟ್ ಬಂದಿದ್ದು ಬ್ರೋ ತಲೆಗೆ, ಇಷ್ಟೇ ಅನ್ಸಿದ್ದು. ಅದನ್ನ ನೋಡಿದಾಗ ಈ ನೀತಿ ನಿಯತ್ತು ಇದೆಲ್ಲ BMW ಅಕ್ಸೆಪ್ಟ್ ಮಾಡಲ್ಲ. ಇವತ್ತೇನಿದ್ರು ದುಡ್ಡಿದ್ರೇನೆ ಕಾಲ ಅಂತಾರಲ್ಲ, ದುಡ್ಡನ್ನ ಮಾತ್ರ ಅಕ್ಸೆಪ್ಟ್ ಮಾಡುತ್ತೆ BMW. ಈ ನೀತಿ ನಿಯತ್ತು ನಿಮ್ಮ ಅಪ್ಪನ ಕಾಲ, ಇವತ್ತೇನಿದ್ರು ದುಡ್ಡಿದ್ರೇನೆ ಕಾಲ. ಏನೇನು ದುಡ್ಡಿದ್ರೆ ದುನಿಯಾ. ಕರೆಕ್ಟ್ ಬ್ರೋ. ಈ ಫೀಲ್ ನನಗೆ ಆ ಕಾರ್ನ ಹಿಡ್ಕೊಂಡು ಮುಟ್ಟಿದಾಗ ಕೊಡ್ತು. ನಾನು ಸೀಟ್ ಬೆಲ್ಟೇ ಹಾಕಿಲ್ಲ ಸರ್, ಸಾರಿ ಸರ್. ನಿನ್ ಜನ್ಮಕ್ಕೆ ಹೋಗೋ. ಸೀಟ್ ಬೆಲ್ಟ್ ಹಾಕಯ್ಯ ನೀನು. ಆಕ್ಚುಲಿ ನಾನು ಹಾಕನ ಅಂತ ಹಂಗೆ ಆಕ್ಚುಲಿ ಪೊಲೀಸ್ ಅವ್ರನ್ನ ನೋಡಿ ಸೀಟ್ ಬೆಲ್ಟ್ ಹಾಕ್ಬಾರ್ದು. ಸೀಟ್ ಬೆಲ್ಟ್ ಸೇಫ್ಟಿಗೋಸ್ಕರ ಹಾಕ್ಬೇಕು. ಆಕ್ಚುಲಿ ನಾವು ಮರ್ತೋಗಿದ್ವಿ, ಅದಕ್ಕೆ ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ. ಅದು BMW ನೋಡಿದ ಖುಷಿಗೆ DS ಬ್ರೋ ಮತ್ತೆ ಹೋಗ್ಬಿಟ್ಟವ್ರೆಲ್ಲ ಅಲ್ಲಿ. ಸೀರಿಯಸ್ಲಿ ಅವ್ರು ಅಷ್ಟೇ ದುಡ್ಡಿದ್ರೇನೆ ಕಾಲ ಅಂತ. ಇವಾಗ 2,000 ರೂಪಾಯಿ ಹಾಕ್ಸಿರೋರು. ಹೌದಾ? ಕಾಲನ ಚಿನ್ನ ಹಾಕು ಚಿನ್ನ. ಅಯ್ಯೋ ಸೋಮಿ ರೈಟ್. ಸುಮ್ನೆ ಇವಾಗ ನಾವೇ ಏನೋ ಹೇಳ್ಕೊಂಡು ಇದು ಇವಾಗ ಪ್ರೆಸೆಂಟ್ ಇದಿರ್ತದೆ, ನೆಕ್ಸ್ಟ್ ಟೈಮ್ ಚೇಂಜ್ ಆಗುತ್ತೆ, ಅವಾಗ ಹೇಳ್ತೀನಿ. BMW ಅಲ್ಲೇ ತಗೊಳೋದು ಬಿಡು ಅಷ್ಟೇ. ನಿಮಗೂ BMW ಇಷ್ಟನಾ ಬ್ರೋ? ಯಾರಿಗೆ? ನನಗೂ BMW ಇಷ್ಟ. BMW ಅಲ್ಲಿ ಯಾವ್ದು ಬ್ರೋ? ಯಾಕೆ ಹಂಗ್ ಬ್ರೇಕ್ ಹೊಡಿತೀಯಾ? ಏನಾಯ್ತು ಅಂತ ಬ್ರೇಕ್ ಹೊಡಿತಿತ್ತು ಬ್ರೋ? ಅವರು ಆಟ ಡಿಸ್ಟೆನ್ಸ್ ಇತ್ತು, ನಾನು ನೋಡ್ತಾ ಇದ್ದೀನಿ. ನಿಮ್ DS ಟ್ರೆಂಡ್ ಫೆಕ್ಸ್ ಆಗ್ದಾಗಿಂದ ನಂಗೆ ದೂರ ಇರೋರು ಹತ್ರ ಕಾಣಿಸ್ತಾರ, ನಾನೇನ್ ಮಾಡ್ಲಿ? ನೀನು ಒಳ್ಳೇದಾಗ ಹೇಳ್ತಿದ್ಯಾ? ಒಟ್ಟಾಗ ಒಳ್ಳೇದೇ ಬ್ರೋ. ದೂರ ಇದ್ದವ್ರೆಲ್ಲ ಹತ್ರ ಕಾಣಿಸ್ತವ್ರ. ಅಲ್ಲ ಮತ್ತೆ ಗಾಯ್ಸ್, ನಿಮ್ಗೆ ಯಾರಿಗಾದ್ರು ಗ್ಯಾಜೆಟ್ಸ್ ಏನಾದ್ರು ಬೇಕು ಅಂದ್ರೆ ಹೋಗ್ರಿ DS ಟ್ರೆಂಡ್ಸ್ ಅಲ್ಲಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡಿರ್ತೀನಿ. ವಾಟ್ಸ್ಆಪ್ ಬ್ರಾಡ್ಕಾಸ್ಟ್ ಮತ್ತೆ ಇನ್ಸ್ಟಾಗ್ರಾಮ್ದು ಫಾಲೋ ಮಾಡ್ಕೊಳ್ಳಿ. ಎಲ್ಲಾ ತರ ಗ್ಯಾಜೆಟ್ಸ್ ಗಳು ಸಿಗುತ್ತೆ. ನೋಡ್ರಿ ಎಷ್ಟು ಬ್ರೋ ಸನ್ಗ್ಲಾಸ್ ಹೆಂಗೈತೆ ಅಂತ. ಆಕ್ಚುಲಿ ಇದು ಫ್ರೀ ಆಗಿ ಕೊಟ್ಟಿದ್ದು ನನಗೆ DS ಬ್ರೋ. ಫ್ರೀ ಆಗಲ್ಲ ಬ್ರೋ, ಗೆದ್ದಿದ್ದು. ಹೌದು ಹೌದು, ಯಾವ್ದೋ ಇವೆಂಟ್ ಅಲ್ಲಿ ಆಕ್ಚುಲಿ ಗೆದ್ದಿದ್ದು. ಸೊ ಚೆನ್ನಾಗಿದೆ. ಗೈಸ್ ಇವ್ರಿಬ್ರು ಹಾಕೊಂಡವ್ರು ನನಗೆ ಗ್ಲಾಸೇ ಇಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. DS ಟ್ರೆಂಡ್ ಓನರ್ ಜೊತೆ ಕುತ್ಕೊಂಡು ನೀನು ಏನ್ ಮಾತಾಡ್ಬಿಟ್ಟ ಬ್ರೋ? ನಂದೇ ತಗೊಳ್ಳೋ. ದಿಕ್ಕಿಲ್ ಲಾಟ್ ಇದೆ.
ಗೈಸ್ ಬ್ರೋ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನನ್ಗೇನ್ ಅನ್ಸುತ್ತೆ ಗೊತ್ತಾ, ನೀವ್ ಈ ತರ ಗಿವ್ ಅವೇ ಯಾಕೆ ಮಾಡ್ಬಾರ್ದು? ಲೈಕ್ ನೀವು ಲೈಕ್ ರೋಡಲ್ಲಿ ಹೋಗ್ಬೇಕಾದ್ರೆ ಲಾಟ್ ಹಿಂಗೆ ಇಟ್ಕೊಂಡು ಡಿ ಎಸ್ ಟ್ರೆಂಡ್ಸ್ ಇಂದ ಗಿವ್ ಅವೇ ಮಾಡ್ಕೊಂಡು ಹೋಗ್ಬಾರ್ದು ಬ್ರೋ. ರೋಡಲ್ಲಿ ಸಿಕ್ತವ್ರಿಗೆ ನಿಮ್ಮ ಅಪ್ಪ ಕೊಡ್ತಾನೆ. ಮಾಡೋಣ ಗಿವ್ ಅವೇ ತಾನೆ, ಹ್ಞೂ ಬ್ರೋ, ಮಸ್ತ್ ಇರುತ್ತೆ ಮಾಡಿ. ಮಾಡೋಣ ನನ್ ಕಾರ್ ತಗೊಂಡ್ಮೇಲೆ. ಓಕೆನಾ ಗೈಸ್, ರೆಡಿ ಇದ್ಬಿಡಿ. ರೋಡಲ್ಲಿ ಸಿಕ್ಕಿದ್ರೆ ನಿಮ್ಗೆಲ್ಲ ಗ್ಯಾಜೆಟ್ಸ್ ಫಾಲೋ ಮಾಡಿದ್ರೆ ಪಕ್ಕ ಕೊಟ್ಬಿಡಿ ಬ್ರೋ. ಈ ತರ ಹ್ಞೂ ಬ್ರೋ, ಮಸ್ತ್ ಇರುತ್ತೆ. ನೋಡಿದೀನಿ ಇವ್ರು ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಎಲ್ರಿಗೂ ಕೊಟ್ಕೊಂಡು ಹೋಗ್ಬಿಡ್ತಾರೆ. ಬ್ರೋ ನಿಮ್ ಡಿ ಎಸ್ ಟ್ರೆಂಡ್ಸ್ ಇಂದ ಎಲ್ರಿಗೂ ಕೊಡಿ, ವಾಚು ಫಿಕ್ಸಸ್ ಮಸ್ತ್ ಇರುತ್ತೆ ಬ್ರೋ. ಓಕೆ ಡನ್, ಮಾಡೋಣ ಗೈಸ್. ಏನಂತೀರಾ ಈ ಕಾನ್ಸೆಪ್ಟ್ ಮಾಡೋಣ? ವೆಯ್ಟ್ ಮಾಡಿ, ಕಾರ್ ಬರ್ಲಿ ಅಷ್ಟೇ. ಅಲ್ಲ, ನೀವು ನೋಡಿರೋ ಪ್ರಕಾರ ನಾನು ಪಕ್ಕ ಡ್ರೈವರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. KGC ನಂಬರ್ 1 ಡ್ರೈವರು. ನಮ್ಮ ನಂಬರ್ 1 ನನ್ ಲಪಡ ಇಕ್ಕ ಯಾಕುರು ನಂಬರ್ 1 ಅಂತ ಎತ್ಕೊಂತೀರಾ? ನಂಬರ್ 1 ಡ್ರೈವರ್ ನೆಕ್ಸ್ಟ್ ಇನ್ನೇನಪ್ಪ ನಂಬರ್ 1 ಇಲ್ಲ ಬ್ರೋ, ನೀಪ್ ಹಾಕ್ಬಿಡಪ್ಪ. KGC ಸ್ಮಾಲ್ ಸ್ಟ್ರೀಮರ್ ನಂಬರ್ 1 ಟಾರ್ ಟೇಕರ್. ಈ ತರ ಬ್ರೋ ಅವರ ಬ್ರೋ ಸ್ಮಾಲ್ ಸ್ಟ್ರೀಮರ್ ಅಲ್ಲಿ ಫಸ್ಟ್ ತಾರ್ ಇಳಿಸಿರೋದು KGC ನಾನು ಒಬ್ನೇ ಬ್ರೋ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರು ತೋಳಿ, ಎಲ್ಲರೂ ಚೆನ್ನಾಗಿರಿ ಅಷ್ಟೇ. ನಂಬರ್ 1 ಸ್ಟ್ರೀಮರ್ ಏನದು ಡೈಲಾಗ್ ಅದು ನಿಮ್ದು? ನಂಬರ್ 1 KGC ತಗೊಂಡ್ರಿ ಏನಂತ ಹೇಳ್ಬೇಕು ಗುರು? ನಂಬರ್ 1 KGC ಸ್ಟ್ರೀಮರ್ ಟೇಕಿಂಗ್ TT. ಈ ತರ ಹೇಳ್ಬೇಕಾ? ರೆಡ್ ರೈಟ್ ರೆಡ್ ಇದೆ ಬ್ರೋ, ಹೋಗ್ತೀರಾ? ಹೋಗ್ಬೋದಲ್ಲ? ಸಿಗ್ನಲ್ ರೆಡ್ ಇದೆ, ಯಾ ರೈಟ್ ಗೆ ಹೋಗ್ಬೇಡ. ಓ ಹಂಗದು ಬ್ರೋ, ನಾನೇನು 3 ಸಿಗ್ನಲ್ ಒಂದೇ ಅನ್ಕೊಂಡೆ. ಇಲ್ಲ ನಿಲ್ಸು, ಅಲ್ಲಿ ಗ್ರೀನ್ ಇದೆ ಬ್ರೋ. ಇವಾಗ ಬಿಟ್ಟಿದ್ದು ಬ್ರೋ. ಬ್ರೋ ನೀವು ಏನ್ ಬ್ರೋ ನೀವು? ಓ ತಗೋ, ಸರಿ ಸರಿ. ಜಕೂಸಿ ಇದೆ ಗುರು ಇಲ್ಲಿ. ಸ್ಪಾಗ್ ಹೋಗ್ಬೇಕಾ? ಗೋವಾದಲ್ಲಿ ಜಕೂಸಿ ಅನ್ಕೊಂಡು ಕ್ಯಾಮ್ ಆಗಿ ಬಂದಿದೀವಿ, ಬನ್ನಿ ಬ್ರೋ. ಆಗ್ಬೇಕು ಸವಾಲ್. ಅಲ್ಲಿ ನೀರಿನ ಟ್ಯಾಂಕಲ್ ಬಿಟ್ಟಿದ್ರೆ ಹೆಂಗೆ? ಬ್ರೋ ನಾನ್ ಜಕೂಸಿಗೆ ಹೋಗಿದ್ದು, ಮೇನ್ ಮ್ಯಾಟ್ರ್ ಜಕೂಸಿ. ಸೊ ನನ್ ಪ್ಲಾನ್ ಏನಿತ್ತು, ಜಕೂಸಿಗೆ ಹೋಗ್ಬಿಡೋಣ ಬ್ರೋ, ಮಸ್ತಾಗಿ ಜಕೂಸಿ. ಸೊ ಬರತಡ ಅಂತೂ ಚಿಲ್ ಮಾಡ್ಬೇಕು ನಾನು ಅಲ್ಲಿ ಸ್ಪಾನಲ್ಲಿ ಒಳ್ಳೊಳ್ಳೆ. ಇಲ್ಲ ನನ್ ಬ್ರೋ, ನಾನ್ ಜಕೂಸಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೋಗಿ ಬ್ರೋ ಸಿಂಗಲ್ ಆಗಿ ಬ್ರೋ ಸಿಂಗಲ್ ಜಕೂಸಿಗೆ ಹೋದೆ ಬ್ರೋ. ಫಸ್ಟ್ 1,000 ಇಸ್ಕೊಂಡ್ರು, ಆಮೇಲೆ 3,000 ಅಂದ್ರು. ಸರಿ 3,000 ಮಾಡಿದ್ರಿ. ಒಳಗಡೆ ಹೋಗ್ಮೇಲೆ ಅದೇನೋ ಏನೇನೋ ಕೊಡ್ತೀವಿ, 800 ರೂಪಾಯಿ ಕೊಡ್ಬೇಕು ಅಂದ್ರು, ಕೊಟ್ರಿ. ಶಿಸ್ತಾಗಿ ಜಕೂಸಿ ಇಲ್ಲ ಏನಿಲ್ಲ ಬ್ರೋ, ಯಾವ್ದೋ ರೂಮ್ ಒಳಗೆ ಹಾಕ್ಬಿಟ್ಟು ಸುಮ್ ಕಳ್ಸ್ಬಿಟ್ರು ಬ್ರೋ. ಗೋವಾ ಸ್ಕ್ಯಾಮ್. ಲೈಫ್ ಅಲ್ಲ ಅನ್ಸ್ತು. ಬೇಕಾದ್ರೆ ಜಕೂಸಿ ಅಂದ್ರೆ ನೀವ್ ಯಾವ್ದೋ ಅಂದ್ರಲ್ಲ ಬ್ರೋ, ಅಲ್ಲಿ ಏನೋ ಮಾಡ್ಬಿಟ್ಟು ಹೋಗ್ರಿ ಅಂತ, ಅಲ್ಲಿ ಹೋಗ್ಬಿಡ್ಬೇಕು. ನಮ್ದೇನೋ ಕೆಫೆ ಓಪನ್ ಆದ್ರೆ ನಾನು ಅಲ್ಲೇ ಅನ್ನೋ ತರ ನನ್ನ ತೋರಿಸಿದ್. ಇವಾಗ ನೀವೇನೋ ಮಾಡ್ಬಿಟ್ಟು ಹೋಗ್ಬಿಡ್ರಿ, ಅಲ್ಲಿ ಹೋಗ್ಬಿಡ್ರಿ. ಪಂಟ್ರ ಗೈಸ್, ಮುಂದೆ ಲೆಫ್ಟ್ ಅಲ್ಲಿ ಇದೆ ಬ್ರೋ. ಬ್ರೋ ಇಲ್ಲ, ಯಾವ ಕಾರ್ ನೋಡಕ್ ಹೋಗ್ತಿದೀವಿ? ನನ್ಗ ಅನ್ಸೋ ಪ್ರಕಾರ ಯಾವ್ದೋ ಒಂದು ಡೆಸ್ಟರ್ ನೋಡೋಣ ಅನ್ಕೊಂಡೆ. ಬ್ರೋ ವೋಲ್ಸ್ ವ್ಯಾಗನ್ ನೋಡಿ, ವೋಲ್ಸ್ ವ್ಯಾಗನ್ ಚೆನ್ನಾಗಿದೆ, ಒಳ್ಳೆ ಸ್ಪೋರ್ಟಿವ್ ಆಗಿದೆ, ಚೆನ್ನಾಗಿದೆ ನೋಡಿ. ಲೆಟ್ಸ್ ಗೋ ಗೈಸ್, ಹೋಗೋಣ ಇವಾಗ, ನೋಡೋಣ ಕಾರ್ ಹೆಂಗಿದೆ ಏನು ಅಂತ. ಲೆಫ್ಟ್ ಸೈಡ್ ಅಲ್ಲಿ ಇದೆ ಬ್ರೋ ಶೋರೂಮ್. ನಾನ್ ಪಕ್ಕ ಡ್ರೈವರೇ, ಬನ್ನಿ ಬ್ರೋ. ಎಲ್ ಬ್ರೋ ಇಲ್ಲಿ ಲೆಫ್ಟ್ ಬ್ರೋ, ಬ್ಯಾಂಕ್ ಇದೆ ಅಲ್ಲಿ ಒಳಗಡೆ ಇದೆ ಬ್ರೋ. ಒಳಗಿದೆ ಶೋರೂಮ್ ಬ್ರೋ, ಜಾಗನೇ ಕಾಣಿಸ್ತಿಲ್ಲ. ಇದು ಯಾವ್ದು ಕಾರು? ಕಾರು ನೀವೇನು ಬ್ರೋ ಹಂಗ ಅಂದ್ಬಿಟ್ಟು ಎಲ್ಲೆಲ್ಲ ನುಗ್ಸೋದಲ್ಲ ಬ್ರೋ, ಸೀರಿಯಸ್ ಆಗಿದ್ಯಾ? ನಡಿ ಬ್ರೋ, ಮುಂದೆ ಲೆಫ್ಟ್ ಅಲ್ಲಿ ಬ್ರೋ ಸ್ವಲ್ಪ ತಾಗಿಲ್ಲ ಬ್ರೋ. ಅವನ್ ಇಟ್ಟಿರೋನಲ್ಲ ಬ್ರೋ. ಬ್ರೋ ನೀವು ಕನ್ಫ್ಯೂಸ್ ಮಾಡಿದ್ರಿ ಬ್ರೋ ನನಗೆ. ತಮಾಷೆ ಮಾಡಿದೆ ಬ್ರೋ, ಶೋರೂಮ್ ಎಲ್ಲಿ ಬ್ರೋ ಇದೆ? ಐತೆ ಅನ್ಸ್ತು. ಅದೇನೋ ಯಾರೋ ಬೇರೆ ರೀತಿ ದಡ್ರು ನಂಬಿರೋರು ಒಂದೇ, ಅವಾಗ್ಲೇ ನೀನ್ ನಂಬ್ದಲ್ಲ ಬ್ರೋ. ಇವಾಗ ಬೇರೆಯವ್ರು ಯಾಕೆ? ಆಕ್ಚುಲಿ ಕೆಲವೊಂದ್ಸತಿ ನಂಬಲ್ಲ, ಅಂದ್ರೆ ಗೊತ್ತಿರೋರು ಹೇಳಿದ್ರೆ ನಂಬ್ತೀನಿ, ದೊಡ್ಡವ್ರು ಹೇಳಿದ್ರೆ, ತಿಳಿದವ್ರು ಹೇಳಿದ್ರೆ, ಜ್ಞಾನಿಗಳು ಹೇಳಿದ್ರೆ ಆಯ್ತಾ. ನಿಧಾನಕ್ಕೆ ಹೋಗಿ ಅಲ್ಲಿ ಮುಂದೆ ಲೆಫ್ಟ್. ಅದ್ರಲ್ಲೂ KGC ಡಿ ಬಾಸ್ ಹೇಳಿದ್ರೆ ನಂಬ್ರೇನ್ ಇರಕ್ಕಾಗುತ್ತಾ? ಈ ತರ ಇಲ್ಲಿ ಮುಂದೆ ಲೆಫ್ಟ್ ಇದೆ, ಇಂಡಿಕೇಟರ್ ಹಾಕ್ತೆ. ಈ ತೋರ್ಸಪ್ಪ, ಇಂಡಿಕೇಟರ್ ಹಾಕಿದೀನಿ. ಇದೆ ಇಲ್ಲಿ 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 ಇಲ್ಲಿ. ಆ ಕಾರ್ನ ಟೆಸ್ಟ್ ಡ್ರೈವ್ ತೆಗಿಯಕ್ಕೆ ಇವಾಗ ನಮ್ ಕಾರ್ ಇಚ್ತಾನೆ.
ಇರು ಬ್ರೋ ಆ ಕಾರ್ ಟೆಸ್ಟ್ ಡ್ರೈವ್ ಇರ್ತಕ್ಕೆ ಈ ಕಾರ್ನ ಎತ್ಸ್ತಾನೆ ಅದ್ರಿಂದ ನಿಲ್ಸಿದ್ರೆ ನಾನ್ ಫಸ್ಟ್ ಹೇಳಿದೀನಿ. ಅರ್ಥ ಆಯ್ತಾ? ನಾನ್ ನಿಮ್ಗೆ ಓರ ತೋರಿಸ್ತೀನಿ, ಪ್ಲೀಸ್ ಬ್ರೋ ಆಯ್ತು ಫಿಕ್ಸ್ ಆಗ್ಬಿಡ್ರಿ. ಸೊ ನಾನು ಹೇಳ್ತಾ ಇದೀನಿ, ಹೋಗು ಬ್ರೋ ಸಾಮಾನ್ ಕೂಡ ಲ್ಯಾಂಡ್ ಆಗ್ತಿಲ್ಲ ಕರೆಕ್ಟ್ ಆಗಿ. ಲ್ಯಾಂಡು ನೀನ್ ಇದನ್ನ ನಿಲ್ಸಕ್ ಹಿಂಗ್ ಅಂದ್ರೆ ನೀನ್ ಏನಾದ್ರು ಟ್ರ್ಯಾಕ್ಟರ್ ಗಿಕ್ಟರ್ ಕೊಟ್ಬಿಟ್ರೆ ಟ್ಯಾಕ್ಸ್ ನೋಡ್ಸ್ ಅಭ್ಯಾಸ ಇಲ್ಲ ಬ್ರೋ, ನಾನು ಯಾಕೆ ಸುಳ್ಳು ಹೇಳಿ. ಅಲ್ಲ ಅದನ್ನೆಲ್ಲ ರಿವರ್ಸ್ ಎತ್ ಹಾಕಿದ್ರೆ ಹೊರಟಾಗ್ಬಿಡ್ತೀಯ ಬ್ರೋ ನೀನು. ಎಲ್ಬೋರ್ಡು ಬ್ರೋ ನಿಲ್ಸ್ತಾ ಇರು ಬ್ರೋ. ಹೋಗೇ ಭಯ ಏನ್ ಗೊತ್ತಾ ಕ್ಯಾ है ना भैया, मैं एक गेस कर रहा हूँ, मैं वो टेस्ट ड्राइव ले लेगा इसलिए गाड़ी ಮನ निकालेगा। ತೆಗಿತಾರಪ್ಪ ನಮ್ उसको ऑलरेडी बोल चुका हूँ मैं, वही सीन होता है, उधर नहीं डालने का। हाय हाय ಭಯ ತೋಡ ಕನ್ಫ್ಯೂಸ್ ವಾ ಏನ್ ಬ್ರೋ ಬನ್ನಿ ಏನ್ ಹಬ್ಬ ಜೋರ ಬ್ರೋ? ಹಾಯ್ ಮ್ಯಾಮ್, ಕಾರ್ ನೋಡ್ಬೇಕಿತ್ತು, ಎಷ್ಟು ಬೇಕಿತ್ತು? ಇಲ್ಲ ಫಸ್ಟ್ ಏನು ಮಾಡಿಲ್ಲ, ಸೀದಾ ಬಂದಿದ್ದೀನಿ. ಪೋಲೋ ಜಿಟಿ ಕೊಡ್ತಾರ ಕೇಳಿ. ಪೋಲೋ ಜಿಟಿ ಸಿಗಲ್ಲ ಬ್ರೋ. ಅಲ್ಲ ಸಿಗಲ್ಲ ಬ್ರೋ, ಇಲ್ಲಿ ಹಿಡ್ಕೋ ಬಾಮ್ಮ ಕುತ್ಕೋ. ಇದ್ರಲ್ಲಿ ಚೈಲ್ಡ್ಹುಡ್ ಕಾರ್ ಅಂದ್ರೆ ಪೋಲೋ ಜಿಟಿ. ಪೋಲೋ ಜಿಟಿನೇ ಬರುತ್ತೆ ಬ್ರೋ. ಬನ್ರಿ ಇಲ್ಲಿ, ಆ ಗಾಡಿಯಿಂದ ಹಾಕ್ಬೇಡಿ, ಕಾರಿಂದ ಇಳಿಯೋಗೆ ಹೇಳ್ದೆ ಬ್ರೋ. ಆ ಕಾರ್ನ ತೆಗಿಸ್ತಾರೆ ಬಿಕಾಸ್ ನಾವ್ ಇದನ್ನೇ ಓಡಿಸೋದು ಅಂತ. ಬ್ರೋ ಜೀವನದಲ್ಲಿ ಎರಡೆರಡು ಕೆಲಸ ಮಾಡಿದ್ರೆ ಉದ್ಧಾರ ಆಗ್ತೀವಿ, ಅದಕ್ಕೆ ಎರಡೆರಡು ಕೆಲಸ ಮಾಡಿದ್ರೆ ಸೋಂಬೇರಿ ಆಗಲ್ಲ ಅಂತ. ಗೈಸ್ ಇವಾಗ ನಾವು ಟೆಸ್ಟ್ ಡ್ರೈವ್ ಹೋಗ್ತಾ ಇದೀವಿ. ಜರ್ಮನ್ ಇಂಜಿನಿಯರ್ ಫಾರ್ ದ ಅನ್ಮ್ಯಾಚ್ಡ್ ಸೇಫ್ಟಿ, 5 ಸ್ಟಾರ್ ರೇಟಿಂಗ್ ಬೇರೆ ಹಾಕಿದ್ದಾರೆ ಇವರು. ಟೆಸ್ಟ್ ಡ್ರೈವ್ ನಾನು ಮಹೀಂದ್ರ ಹೋಗಿದ್ದೆ. ಅದೇನಾ ಹಾ. ನೀವ್ ಎಷ್ಟೋ ಟೆಸ್ಟ್ ಹೋಗಿರ್ಬೋದು, ಹಾ. ಹಾರ್ಡ್ಲಿ ಒಂದು ಸರ್ ಹಿಂಗ್ ಹೋಗಿ ಒಂದು 4 ಕಿಲೋಮೀಟರ್. 2 ಕಿಲೋಮೀಟರ್ ಹೋಗ್ಬಿಟ್ಟು ಯೂಟರ್ನ್ ಮಾಡ್ಕೊಂಡ್ ಬಂದಿದ್ದೆ, ತಿರ್ಗಾ ಯೂಟರ್ನ್ ಮಾಡ್ಕೊಳ್ಳಿ ಶೋರೂಮ್ ಅಂತ ಹೇಳ್ತಾರೆ. ಹೌದು, ನಂದು ಆತರ ಅಲ್ಲ ಅಂತ ಹೇಳ್ದೆ ಅವಾಗ. ನೀವು ಫಸ್ಟ್ ಹೇಳಿದ್ರಿ. ಹೌದು, ಸ್ಟಿಲ್ ಇವಾಗ ನೀವು ಟೈಮ್ ಇಲ್ಲ ಅನ್ನೋದಕ್ಕೆ ಒಂದ್ ಶಾರ್ಟ್ ಡ್ರೈವ್ ಕೊಡ್ತಾ ಇದೀನಿ. ಓಕೆ. ಅದಾದ್ಮೇಲೆ ಈ ಶಾರ್ಟ್ ಡ್ರೈವ್ ಅಲ್ಲೇ ಅದ್ ಹೆಂಗ್ ತೋರಿಸ್ತೀನೋ ಇಲ್ಲ ತೋರ್ಸಕ್ ಟ್ರೈ ಮಾಡ್ತೀನಿ. ಓಕೆ ಓಕೆನಾ? ಒಂದು ಸೆಕೆಂಡ್ ಥಿಂಗ್, ಹೋಗ್ತಾ ನಾನು ಓಡಿಸ್ತೀನಿ, ಬರ್ತಾ ನೀವು ಓಡಿಸ್ತೀರಾ. ಶೋರ್. ಓಕೆ, ಇದರಲ್ಲಿ ಸಡನ್ ಬ್ರೇಕಿಂಗ್ ಮಾಡ್ತೀನಿ, ಹಾ. ಗಿಗಲ್ ಮಾಡ್ತೀನಿ ಗಾಡಿನ. ಓಕೆ ಓಕೆ, ಸ್ಪೋರ್ಟ್ಸ್ ಮೋಡ್ ಯೂಸ್ ಮಾಡ್ತೀನಿ, ಓಕೆ ಅಂಡ್ ಲಾಸ್ಟಿಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ತೋರಿಸ್ತೀನಿ. ಓಕೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿ ಹ್ಯಾವ್ ದ ಬೆಸ್ಟ್ ಇನ್ ದ ಇಂಡಸ್ಟ್ರಿ. ನಮ್ದು ನಾರ್ಮಲ್ ಆಗಿರ್ಬೋದು, ಸೆಟ್ ಮಾಡ್ತೀನಿ ಅಷ್ಟೇ ನಾನು. ಓಕೆ. ಹೆಸರಿಲ್ದ್ರೆ ಇರ್ಬೋದು ಇದಕ್ಕೆ, ಬಟ್ ಸ್ಟಿಲ್ ವಿ ಹ್ಯಾವ್ ದ ಬೆಸ್ಟ್ ಇನ್ ದ ಇಂಡಸ್ಟ್ರಿ. ನಿಮ್ಗೆ ತೋರಿಸೋದೇ ಗೊತ್ತಾಗುತ್ತೆ. ಡ್ರೈವ್ ಮೋಡ್ ಫಸ್ಟ್ ನಿಮ್ಗೆ ಡ್ರೈವ್ ಮೋಡ್ ತೋರಿಸ್ತೀನಿ ಹೇಗೆ ಅಂತ. ಡ್ರೈವ್ ಮೋಡ್ ಅಲ್ಲಿ ನಿಮ್ಗೆ ಈ ತರ ಪಿಕಪ್ ಬರುತ್ತೆ. ಓಕೆ ಸರ್, ಇದು ಯಾವ ತರ ಫೀಲ್ ಕೊಡ್ಬೋದು? ಲೈಕ್ ಇವಾಗ ನಾನು ಜಿ ಟಿ ಎಲ್ಲ ಓಡಿಸಿದೀನಿ, ನನ್ನ ಫ್ರೆಂಡ್ ಎಲ್ಲ ಇದೆ, ಪೋಲೋ ಜಿ ಟಿ ಓಡಿಸಿದೀನಿ, ಅದ್ರ ಫೀಲ್ ನನಗೆ ಗೊತ್ತಿದೆ. ಏನೋ ದ ಫೀಲ್ ಸ್ಪೋರ್ಟ್ಸ್ ಮೋಡ್ ಹೆಂಗ್ ವರ್ಕ್ ಆಗುತ್ತೆ. ಡ್ರೈವ್ ಸ್ಪೋರ್ಟ್ಸ್ ಮೋಡ್ ಅವಶ್ಯಕತೆ ಇಲ್ಲ ನಮ್ಗೆ, ಡ್ರೈವ್ ಮೋಡೇ ಸಾಕು. ಸ್ಪೋರ್ಟ್ಸ್ ಮೋಡ್ ಹಾಕಿದ್ರೆ ಇನ್ನೂ ಬೇರೆ ತರ ಇರುತ್ತೆ, ಅದಕ್ಕಿಂತ ಇನ್ನೂ ಡಬಲ್ ಬೂಸ್ಟ್ ಕೊಡುತ್ತಾ ಇದು. ಹೌದಾ? ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಅದೇ ಜಿ ಟಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸೈಕ್ ಇದೆ ಬ್ರೋ. ಬ್ರೋ ಇವಾಗ ನೀವು ಯೂಟ್ಯೂಬ್ ಅಲ್ಲಿ ಇವಾಗ ನೀವು ಹಿಂಗ್ ಓಡಿಸಿದ್ರಲ್ಲ, ಇದನ್ನ ನಾನು ಹಾಕೋದ್ರಿಂದ ಇನ್ನು ನಿಮ್ಗೇನು ತೊಂದರೆ ಇಲ್ಲ? ಈ ವಿಡಿಯೋ ನೀವು ಇವಾಗ ಸ್ಪೀಡ್ ಆಗೆಲ್ಲ ಓಡಿಸಿದ್ರಲ್ವಾ, ಸೊ ನಿಮ್ ಶೋರೂಮ್ ಕಡೆಯಿಂದ ನಿಮ್ಗೇನು ತೊಂದರೆ ಇಲ್ವಾ? ಸರ್, ದಿಸ್ ಇಸ್ ಹೌ ಯು ಹ್ಯಾವ್ ಟು ಶೋ ದ ಬ್ರೇಕಿಂಗ್. ಓಕೆ, ಅಲ್ಲಲ್ಲ ಅದೇ ಯಾಕಂದ್ರೆ ನಾಳೆ ದಿನ ನಿಮ್ಗೇನು ತೊಂದರೆ ಆಗಬಾರಲ್ವ ಅದಕ್ಕೆ. ಬಟ್ ಬ್ರೋ ಸೀರಿಯಸ್ಲಿ
ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ರೋ. ಯಾವ ಡೀಲರ್ಶಿಪ್ ಈ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಿಲ್ಲ. ಎರಡ್ ಕಾರ್ ನೋಡ್ದೆ, ಈ ತರ ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು ಪ್ರಾಮಿಸ್. ಹಂಗೆ ತೋರಿಸ್ಬೋದಾ ಹೆಂಗೆ ಅಂತ. ಶಾರ್ಟ್ ಪೀರಿಯಡ್ ಅಲ್ಲಿ ನಿಮ್ಗೆ ತೋರಿಸ್ದೆ, okay. ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ನಾನೇನ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನಿಮ್ಗೆ, ಅದನ್ನ ಶಾರ್ಟ್ ಪೀರಿಯಡ್ ಅಲ್ಲಿ ತೋರಿಸ್ದೆ ಅಷ್ಟೇನೆ. ನಾನು ದ ಓನ್ಲಿ ಪರ್ಪಸ್ ಆಫ್ ಶೋಯಿಂಗ್ ದಿಸ್ ಕಾರ್ ಲೈಕ್ ದಿಸ್ ಇಸ್ ಇಟ್ ಇಸ್ ಆಲ್ಮೋಸ್ಟ್ ಕೇಪಬಲ್ ಇನ್ ಎವ್ರಿ ವೇಸ್. ಓಕೆ, ಎಲ್ಲಾ ವೇ ಅಲ್ಲೂ ಕೇಪಬಲ್ ಇದೆ ಈ ಗಾಡಿ. ಓಕೆ, ಎಲ್ಲದಕ್ಕೂ ರೆಡಿ ಇದೆ. ಎಸ್. ಸೊ ನೀವು ಬೈ ಮಾಡಕ್ಕಿಂತ ಮುಂಚೆನೆ ಯು ಶುಡ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ದ ಕಾರ್. ಅಂದ್ರೆ ನಿಮ್ಗೂ ಒಂದು ತಿಳುವಳಿಕೆ ಇರಬೇಕು ಇವಾಗ ಗಾಡಿ ಬಗ್ಗೆ. ಎಸ್, ಇವಾಗ ಬ್ರೇಕಿಂಗ್ ಬಗ್ಗೆ ಕೇಳಿದ್ರೆ ಅವ್ರು 3 ಜನ ಹೇಳ್ಬಿಡ್ತಾರೆ ಹಿಂಗೆ. ಮಲ್ಲಿಕ್ ಬ್ರೋ ಏನಾಯ್ತು ಬ್ರೇಕ್ ಹಿಡ್ದಾಗ? ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲಾಡಿ ನೇರಳೆ ಬಂದ್ಬಿಡ್ತು ಕಣ್ರೋ. ಅವ್ನ್ ಶೇಕ್ ಆಗ್ಬಿಟ್ಟಿದಾನೆ. ಅವನಿಗೆ ಹಾಸನಲ್ಲಿ ಒಂದ್ಸಲ ಆಟೋದಲ್ಲಿ ಎರಡೇ ಹಿಂಗೆ ವೀಲಲ್ಲಿ ಕರ್ಕೊಂಡು ಹೋಗಿದ್ದೆ. ಹಿಂಗೆ ಅವತ್ತು ಆಟೋಯಿಂದ ಇಳಿತೀನಿ ಅಂತ ನಮ್ ಫ್ರೆಂಡ್ ಒಬ್ರು, ಬ್ರೋ ಎತ್ತಿ ಬ್ರೋ ಗಾಡಿನ ಒಂದ್ ಸೈಡ್ ಅಂದ್ರೆ ಮಲ್ಲಿಕ್ ಬಂದ್ಬಿಟ್ಟಿದೆ ಬಾಯಿಗೆ ಎಲ್ಲ. ಅವತ್ತೇ ಲಾಸ್ಟ್ ನಾನು ಆಟೋ ಎಕ್ಕಲ್ಲ, ನಾನು ಬರಲ್ಲ ಅಂತ ಕುತ್ಕೊಂಡಿದ್ದ. ನೆಕ್ಸ್ಟ್ ಟೈಮ್ ಕಾರಲ್ಲಿ ಕುತ್ಕೊಳಲ್ಲ ಅಂತಾನೆ. ನಿಮಗೆ ಇಲ್ಲಿ ತನಕ ಎಷ್ಟು ಅವಾರ್ಡ್ ಸಿಕ್ಕಿದೆ ಬ್ರೋ? ಬೆಸ್ಟ್ ಸೇಲ್ಸ್ ಮ್ಯಾನ್ ಆಫ್ ದ ಸರ್ ನೀವು ಒಬ್ಬರನ್ನೇ ಸರ್ ಕೇಳಿರೋದು, ಬಟ್ ಫ್ರಾಂಕ್ಲಿ ಟೆಲ್ಲಿಂಗ್ ಹೇಳಿ. ಕರೆಂಟ್ಲಿ ಐ ಆಮ್ ಇಂಡಿಯಾಸ್ ನಂಬರ್ 1 ಸೇಲ್ಸ್ ಕನ್ಸಲ್ಟೆಂಟ್. ಆಕ್ಚುಲಿ ಏನಂದ್ರೆ ನೀವು ಸ್ಟಾರ್ಟಿಂಗ್ ಇಂದ ಎಕ್ಸ್ಪ್ಲೈನ್ ಮಾಡಿದ್ರಿಂದ ಹಿಡಿದ್ಬಿಟ್ಟು ರೋಡ್ ತಂದ್ ಗಾಡಿ ಏನ್ ನಮಗ್ ತೋರಿಸಿ ಹೇಳಿದ್ರಿ ಅಲ್ವಾ, ನಾನ್ ಮಾತಾಡ್ಬಾರ್ದು ಸರ್, ಗಾಡಿ ಮಾತಾಡ್ಬೇಕು. ನಾನ್ ಜಾಸ್ತಿ ಮಾತಾಡ್ಬಾರ್ದು. ಹೌದು. ಅದಕ್ಕೆ ಫೀಚರ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಹೇಳಿಲ್ಲ. ಹೌದು. ಟೋಲ್ಡ್ ಸರ್ ಗಾಡಿ ಮಾತಾಡುತ್ತೆ, ನೀವು ಡ್ರೈವ್ ಮಾಡಿ ಅಷ್ಟೇನೆ. ಎಷ್ಟು ವರ್ಷದಿಂದ ಇದ್ರಲ್ಲಿ ಇದೀರಾ? 9 years ಆಯ್ತು. 9 years. 2025 ಅಲ್ಲಿ ಯೂಶಲಿ ಫೋಕ್ಸ್ ವ್ಯಾಗನ್ ಸ್ಕಿಲ್ ಕಾಂಟೆಸ್ಟ್ ಅನ್ನೋದು ನಡೆಯುತ್ತೆ. ಸೊ ಹೌ ಯು ಗಿವ್ ಎಕ್ಸ್ಪೀರಿಯನ್ಸ್ ಟು ಕಸ್ಟಮರ್ ಅನ್ನೋದ್ರ ಬಗ್ಗೆ, ಓಕೆ, ಹೌ ಯು ಫಾಲೋ ದ ಪ್ರಾಸೆಸ್, ಹೌ ಯು ಗಿವ್ ಎಕ್ಸ್ಪೀರಿಯನ್ಸ್ ಟು ಕಸ್ಟಮರ್ ಅನ್ನೋದ್ರ ಬಗ್ಗೆ. ಸೊ ಅದರಲ್ಲಿ ಬಿಯಾಂಡ್ 3000+ ಪೀಪಲ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಐ ಆಮ್ ನಂಬರ್ 1. ಸೂಪರ್ ಕ್ರೇಜಿ. ಅಲ್ಲ ಈ ತರ ಇದೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ನಾವೇ ರಿವ್ಯೂ ಕೊಟ್ಬಿಡ್ತೀವಿ ಕ್ರೇಜಿಯಾಗಿ. ಯಾಕಂದ್ರೆ ಎಲ್ಲೋ ನಮ್ಗೆ ಈ ಲೆವೆಲ್ಗೆ ಎಕ್ಸ್ಪೀರಿಯನ್ಸ್ ಮಾಡಿಸಿಲ್ಲ ಯಾವ್ದ್ರಲ್ಲೂ. ಥ್ಯಾಂಕ್ ಯು ಸೊ ಮಚ್. ಅಲ್ಲ ಬ್ರೋ ಮಲ್ಲಿಕ್ ಬ್ರೋ, ಸರ್ ಎಷ್ಟು ಸ್ಪೀಕರ್ ಅಂದ್ರೆ ಇದು? 8 ಸ್ಪೀಕರ್ಸ್, ಸಬ್ವೂಫರ್, ಆಂಪ್ಲಿಫೈಯರ್. ಆಯ್ತು ಬ್ರೋ. ಮಲ್ಲಿಕ್ ಬ್ರೋ, ನನ್ ಕಾರ್ಗೆ ಏನೋ ಅಂದ್ರಲ್ಲ ನೀವು, ಈ ನನ್ ಕಾರ್ ತರ ಫುಟ್ಪಾತ್ ಮೇಲೆ ಎಕ್ಸೈಸ್ ಮಾಡೋಣ ಈ ಕಾರ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ನೋಡ್ರಿ, ಇವಾಗ ನೀನ್ ಎಂದಲ್ಲ, ನೀನ್ ಇವಾಗ ಈ ಕಾರ್ ಹೆಂಗ್ ಬ್ರೇಕ್ ಹೊಡಿತಾ ಇದ್ರಲ್ಲ ಹಂಗ ನೀ ತರ ನೋಡಿ ನಿನ್ ಜನ್ಮಕ್ಕೆ ಹೋಗೋ. So 18+ ಮಾಡ್ಬಿಡು. ಸ್ಪೋರ್ಟ್ಸ್ ಮೋಡ್ ಹಾಕಿದ್ದೆ. ನಾವೆಲ್ಲ ಒಂದ್ ಟೈಮ್ ಅಲ್ಲಿ ಪಬ್ಜಿ ಅಲ್ಲಿ ಮಾತಾಡಕ್ತಿದ್ ನೀನು ಕಿವಿ ಕಿತ್ತೋಗಿರೋ ನೀನು. ಆಯ್ತಾ ಮಿಸ್ಟರ್ ಯಶ್ ಬ್ರೋ ವೈಚಿ ಬ್ರೋ? ರಾಕಿನೇ ಒಂಥರ ಇದ್ರೆ ಡಿಸ್ಪ್ಲೇ ಎಲ್ಲಿ ತೋರಿಸುತ್ತೆ ಇದು? ಸ್ಪೋರ್ಟ್ಸ್ ಮೋಡ್, ನಾರ್ಮಲ್ ಅದನ್ನ ನೋಡಿ. ಆದ್ರೂ ಕರ್ನಾಟಕದ ಕ್ರೇಜಿಯ ಫಸ್ಟ್ ಸ್ಟಾರ್ ಸ್ಮಾಲ್ ಸ್ಟ್ರೀಮರ್ ನಾನೇ. ಟಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ. ನಮಸ್ಕಾರ ಅಲ್ಲ ಹೊಡೆದೊಡೆದು ಬಿಸಾಕ್ ಬ್ರೋ 1.5 million ಬ್ರೋ. ಎಲ್ಲ ಮಿಲಿಯನ್ ಗಟ್ಲೆ ಯಾವ್ದು ಬ್ರೋ ಮಿಲಿಯನ್ ಗಟ್ಲೆ ಹೋಗ್ಬಿಟ್ಟೆ ಬ್ರೋ ವ್ಯೂಸ್ ಗಳು. ನಂದು ಮಕ್ಕರ್ ಆಗ್ಬಿಟ್ಟೆ ನಾನು. ನೀವು ಹೆಂಗ್ ಗೆಸ್ ಮಾಡಿರ್ಲಿಲ್ಲ ಹಂಗ ಹೋಗುತ್ತೆ ಅಂತ. ಅಕೌಂಟ್ ವಿಡಿಯೋ ಹಾಕಿದ್ಕೊಳ್ಳೆ ಹೋಯ್ತು. 100K ಓಡಿದೆ. ರೀಸೆಂಟ್ ಆಗಿ ಒಂದು ಕಾಂಟ್ರವರ್ಸಿ ಆಯ್ತು. ಏನದು ಇವಾಗೆ ಇದೆ ಬ್ರೋ. ಬಟ್ ಫೀಲ್ಸ್ ಈ ತಾರಲ್ಲಿ ಫೀಲ್ ಮಾಡಿದ್ರೆ ಇದು ಸರ್ ತಾರ್ ಇಸ್ ಡಿಫರೆಂಟ್ ಅಂಡ್ Yes, yes. ಬೋತ್ ಆರ್ ಡಿಫರೆಂಟ್ ಕ್ಲಾಸ್ ಟುಗೆದರ್. ಹೌದು ಬ್ರೋ ರೇಡಿಯಂ ಲೈಟು ಇದೆಯಾ? ಇದು ಸ್ಟ್ರಿಪ್ ಲೈಟು? ಹೌದು. ಆಂಬಿಯಂಟ್ ಲೈಟ್ಸ್ ರೆಡ್ ಒಂದೇ ಬರೋದು. ಚೇಂಜ್ ಮಾಡಕ್ಕಾಗಲ್ಲ. ಎಸ್, ಆಡ್ ಆನ್ ಮಾಡ್ಬೋದಲ್ಲ ಇದಕ್ಕೆ ಡೋರ್ಸ್ಗೆ? ಮಾಡ್ಬೋದು ಸರ್, ಬಟ್ ವಾರಂಟಿ ವೈಡ್ ಆಗುತ್ತೆ. ಓಕೆ ಓಕೆ ಓಕೆ. ನೀವು ಬಂದ್ರೆ ನಿಮ್ಮ ಹತ್ರನೇ ಟೆಕ್ನಿಕ್ ತಗೊಳೋದಕ್ಕೆ, ಬೇರೆ ಯಾರ ಜೊತೆನೂ ಹೋಗ್ಬೇಡ್ರಿ, ಅವ್ರ ಜೊತೆನೆ ಹೋಗಿ ಅಂತ. ಕಾರ್ ಆಕ್ಚುಲಿ ಏನಿದೆ ಅಂತ ಆ ತರ ಓಡಿಸ್ ನೋಡಿದ್ರೆ ಗೊತ್ತಾಗೋದು ಅಂದ್ರಲ್ಲ. ಡೆಫಿನೆಟ್ಲಿ ಸರ್. ಇಲ್ಲ ಅಂದ್ರೆ ಏನೋ ಒಂದ್ ತೋರ್ಸೋದು ಮನೆಗ್ ತಗೊಂಡು ಹೋದ್ಮೇಲೆ ಅದು ಬೇರೆ ತರ ಫೀಲ್ ಆಗ್ಬಿಡುತ್ತೆ. ಸರ್ ನೀವೆಲ್ಲ ಎತ್ಕೊಂಡೋದ್ರು ಗಾಡಿನ ನಿಮ್ಗೆ ಅನ್ನಿಸ್ಬೇಕು ಇದು ಆಗುತ್ತೆ, ನಡೆಯುತ್ತೆ, ಹೋಗ್ಬೇಕು ಅಷ್ಟೇ. ಬ್ರೋ ಇದೆಲ್ಲ ಓಕೆ. ನಿಮ್ ಡ್ರೀಮ್ ಕಾರ್ ಯಾವ್ದು ಬ್ರೋ?
ಲ್ಯಾಂಬೋರ್ಗಿನಿ ಯುರಸ್. ಕ್ರೇಜಿ ಕ್ರೇಜಿ. ನೋಡಿದೀವಿ, ನೀನು ಅವ್ರು ಅನ್ಕೊಂಡ್ಬಿಟ್ಟಿದ್ರು ತಾರ್ ಬಗ್ಗೆನೇ ಹೇಳ್ತಾರಂತ ತಾನೇ ನೀವು ಕೇಳಿದ್ದೆ. ಆಕ್ಚುಲಿ ಹಂಗೆ ಅದಕ್ಕೆ ಹಿಂಗ ಅಂದಿದ್ದು ಏನೇನು ಅದಕ್ಕೆ ಹಿಂಗ ಅಂದಿದ್ದು ಅಕ್ಕ ನೀನು ತಾರ್ ಬಗ್ಗೆನೇ ಅವ್ರು ಹೇಳ್ತಾರೆ ಅಂತ ಬ್ರೋ ಕಮ್ಮಿ ಬಜೆಟ್ ಅಲ್ಲಿ ಯಾವ್ದು ಇಷ್ಟ ಬ್ರೋ? ಏನೇ ಅನ್ನಿ ಸರ್, ನಾನು ಜರ್ಮನ್ ವೆಹಿಕಲ್ಸ್ಗೆ ಹೋಗ್ತೀನಿ. ಗೊತ್ತಿದೆ ಅವ್ರಿಗೆ ಇದ್ರದ್ದು ಏನು ಅಂತ ನನಗೆ ಗೊತ್ತು ಸರ್. ನಾನು ಹೇಳಿದ್ನಲ್ಲ 9 years ಇಂದ ಒಂದೇ ಕಂಪ್ನಿಯಲ್ಲಿ ಇದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನೀನ್ ಯಾವ ಕಾರ್ಗೆ ಹೋಗ್ತೀಯ ಬ್ರೋ? ಹೇಳಲ್ಲ, ಮಾಡಿ ತೋರ್ಸೋದು. ಓಡ್ಸಕ್ ಬರುತ್ತಾ ಬ್ರೋ? ಇಲ್ಲ, ಅವ್ರು ಡ್ರೈವಿಂಗ್ ಕಲಿಯಲ್ಲಂತೆ. ಕಲ್ತ್ರೆ ಯಾವ ಕಾರ್ ಓಡಿಸ್ತೀನಿ ನನಗೆ ಗೊತ್ತಿಲ್ಲ. ಬರಲ್ಲ ಅಷ್ಟೇ. ನನ್ ಟೈಟಲ್ ಇವ್ರು ತಗೊಂತಾರ ಬ್ರೋ, KGC ನಂಬರ್ 1 ಡ್ರೈವರ್. ನಿನ್ ಜೊತೆ ಕೂತ್ಬಿಟ್ರೆ 3 ದಿನಕ್ಕೆ ಗೈಸ್, ನೀವೇನಾದ್ರೂ ವೋಕ್ಸ್ ವ್ಯಾಗನ್ ಅಲ್ಲಿ ಯಾವುದೇ ಟೆಸ್ಟ್ ಡ್ರೈವ್ ಮಾಡ್ಬೇಕು ಏನೇ ಇದ್ರು ಬಂದ್ರೆ ಇವ್ರನ್ನೇ ಕೇಳಿ. ನಿಮ್ಮ ಹೆಸರು ಬ್ರದರ್? ಆಶೀಶ್ ಅಂತ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಆಕ್ಚುಲಿ ನಾನಂತೂ ಸಖತ್ ಖುಷಿ ಆದೆ. ನೀವು ವಿಡಿಯೋದಲ್ಲಿ ನೋಡಿ ಸಕ್ಕತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈವನ್ ಕಸ್ಟಮರ್ಗೆ ಯಾವ ಕಾರ್ನ ನೋಡಕ್ ಬಂದಾಗ ಅವ್ರು ಏನ ಫೀಲ್ ಮಾಡಬೇಕು ಆ ಫೀಲ್ ಮಾಡಿದ್ರೇನೆ ಆ ಕಾರ್ ತೊಗೊಳೋದಕ್ಕೆ ಮನ್ಸು ಬರೋದು. ಈ ತರ ಎಕ್ಸ್ಪೀರಿಯನ್ಸ್ ಮಾಡಿಸ್ಕೊಂಡೆ ಕಾರ್ ತಗೋಬೇಕು. ಯಾವುದೇ ಕಾರ್ ಆಗಿರ್ಲಿ, ಯಾವ್ದನ್ನ ಎಲ್ಲೆಲ್ಲಿ ಓಡಿಸ್ಬೇಕು, ಹಿಂಗ್ ಓಡಿಸ್ಬೇಕು, ಹಿಂಗ್ ಓಡಿಸಿದ್ರೆ ಹಿಂಗಾಗುತ್ತೆ ಅಂತ ನಮ್ಗೆ ಯಾವಾಗ ಅನ್ಸುತ್ತಲ್ಲ ಅವಾಗ ಓಕೆ ಇದನ್ನ ತಗೊಬೇಕು ನಾವು ಒಂದ್ಸಲಿ. ಸೊ ಆ ಫೀಲ್ನ ಇವ್ರು ಕೊಡ್ತಾರೆ. ನನ್ಗೆ ಅನ್ಸ್ದಾಗೆ ಇಷ್ಟು ಟೈಮಲ್ಲಿ ನಾನು ತುಂಬಾ ನೋಡಿದ್ದೀನಿ ಸೇಲ್ಸ್ ಮಾಡೋರ್ನ, ಎಕ್ಸಿಕ್ಯೂಟಿವ್ನ. ಬಟ್ ಒನ್ ಆಫ್ ದ ಬೆಸ್ಟ್. ಮತ್ತೆ ಹೆಂಗ್ ಕಂಡಿಡಿದ್ರಿ? ಅಲ್ಲಿಂದ ನೋಡ್ದೆ ಗೈಸ್, ನಾವಿವಾಗ ಮಹೀಂದ್ರ ಶೋರೂಮಿಗೆ ಬಂದಿದೀವಿ. ನನಗೆ ಸ್ಕಾರ್ಪಿಯೋ ನೋಡಿದ್ದು ಇಷ್ಟ ಆಯ್ತು. ಸ್ಕಾರ್ಪಿಯೋ ಅಂದ್ರೆ ಒಂದು ಫೀಲ್. ಇಂಟೀರಿಯರ್ ಚೆನ್ನಾಗಿದೆ ಜಸ್ಟ್ ಚೆಕ್ ಒನ್ಸ್. ಹೆವಿ ಸ್ಪೇಸ್ ಇದೆಯಲ್ಲ ಬ್ರೋ. ನಾನು ಅದೇ ಹೇಳಿದ್ದು ಬ್ರೋ, ತುಂಬಾನೇ ಲಕ್ಸುರಿ. ಹಿಂದೆ ನೋಡ್ರಿ ಸ್ವಲ್ಪ ಸ್ಪೇಸ್. ಎಸ್, ಇಟ್ಸ್ ವೆರಿ ಗುಡ್. ಸೊ ಗೈಸ್, ಮಹೀಂದ್ರ ಶೋರೂಮಿಗೆ ಬಂದಿದೀವಿ. ಲಾಸ್ಟ್ ಶೋರೂಮ್ ಇದೆ ಇವತ್ತು. ಆಕ್ಚುಲಿ 2 ಗಾಡಿ ನೋಡಿದೀವಿ ನಾವು. ಒಂದು BMW ಹೋಗಿದ್ವಿ, ಇನ್ನ ಟೆಸ್ಟ್ ಡ್ರೈವ್ ಮಾಡಿಲ್ಲ. ಒಟ್ಟಸ್ ನೋಡಿದ್ರಿ. ಸೊ ಅದು ಬಿಟ್ರೆ ನನಗಿಷ್ಟ ಥಾರ್ 3 ಡೋರ್ ಥಾರ್ ಏನಿದೆಯಲ್ಲ ಅದಂದ್ರೆ ಸಖತ್ ಇಷ್ಟ. ಬಟ್ ನನಗೆ ಏನಂದ್ರೆ ಅಮ್ಮಗದು ಅನ್ಕಂಫರ್ಟಬಲ್ ಆಗುತ್ತೆ. ಇವಾಗ ಯಶ್ ಬ್ರೋ ಹತ್ರ ಇದೆ ಆಲ್ರೆಡಿ ನೋಡಿ, ನೀವು ಹತ್ತುವಾಗ ಇಳಿಯುವಾಗ ತುಂಬಾನೇ ಅನ್ಕಂಫರ್ಟಬಲ್ ಆಗುತ್ತೆ. ನನಗೆ ಥಾರ್ ಅಂದ್ರೆ ಹೆವಿ ಇಷ್ಟ. ಬಟ್ ಯಾವ್ದನ್ನ ತಗೊಬೇಕು, ಏನ್ ಮಾಡ್ಬೇಕು, ಫುಲ್ ಕನ್ಫ್ಯೂಷನ್ ಇದೆ. ಯಾವ್ದಕ್ಕೆ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇವಾಗ ಒಂದ್ಸಲ ಥಾರ್ ರಾಕ್ಸ್ ಟೆಸ್ಟ್ ಡ್ರೈವ್ ನೋಡೋಣ ಅನ್ಕೋತಾ ಇದೀನಿ. ಥಾರ್ ರಾಕ್ಸ್ ನೋಡೋಣ, ನಾವು ನೋಡ್ಬಿಟ್ಟು ಯಾವ್ದನ್ನ ತಗೋಬೇಕು, ಏನ್ ಮಾಡ್ಬೇಕು ಬ್ರೋ. ಡಿಸೈಡ್ ಮಾಡಿ. ಒಂದ್ಸತಿ ನೋಡಿ, ಸ್ಕಾರ್ಪಿಯೋ ಚೆನ್ನಾಗಿ, ಸ್ಕಾರ್ಪಿಯೋ ಚೆನ್ನಾಗಿದೆ. ಹಿಂದೆಯಿಂದ ಚೆನ್ನಾಗಿಲ್ಲ ಅಂತ. ಒಂಥರ ಬಾಕ್ಸ್ ತರ ಇಲ್ಲ, ಇದು ಫೇಸ್ ಲಿಫ್ಟ್ ಆಗಿದ್ರೆ ಸ್ವಲ್ಪ ಡಿಫ್ರೆಂಟ್. ಫೇಸ್ ಲಿಫ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಿಟ್ಟಿದ್ದಾನೆ ಹಳೇದಕ್ಕೂ ಇದಕ್ಕೂ. ಪ್ರೈಸ್ ವೈಸ್ ಅಲ್ಲಿ ತುಂಬಾ ಕಂಫರ್ಟ್ ಇದೆ ನೋಡಿ. ಇಲ್ಲೆಲ್ಲ ನೋಡಿ ಮಸ್ತಾಗ ಒಂದ ಪ್ರೀಮಿಯರ್ ಕೊಟ್ಟವ್ ನೋಡಾಗೆ. ಓಕೆ, ಈ ಟಾಪ್ ಎಂಡ್ ಅಲ್ಲ? ಟಾಪ್ ಎಂಡ್ ಅಲ್ಲ ಅನ್ಕೊಂಡೆ. ಟಾಪ್ ಇಂದ ಒಂದ್ ಕಮ್ಮಿ ಬ್ರೋ. ಟಾಪ್ ಎಂಡ್ ಮ್ಯಾನ್ಯುಯಲ್ ಇದು ಬರುತ್ತೆ, ಮ್ಯಾನ್ಯುಯಲ್ ಅಲ್ಲ. ಮಹೀಂದ್ರ ಶೋರೂಮ್ ಅಲ್ಲೂ ಬಿಡ್ಲಿಲ್ಲಲ್ಲ ನೀನು. ಸೆನ್ಸಿನ ಕಾಪಿ ವಾಟ್ಸಪ್ ಅಲ್ಲಿ ಯಾರಿಗಾರು ಕಳಿಸ್ಕೊ. ಹೀರೋ ತರ ಬರ್ತಿದ್ದಾನೇನೋ. ನಾವು ಕರ್ರಗಿದೀನಿ, ಬೆಳ್ಳಗಿದ್ದೀರಾ. ಇವಾಗ ಏನ್ ನನ್ ಕರ್ರಗಾಬೇಕಾ? ಮಸ್ತಿಗಿಸಿ ತರ್ರೋ. ಮುಳಿ ಹೆಲ್ಪ್ ಮಾಡಲ್ಲ ನಾವು. ಏನ್ ಮಾಡಲ್ಲ? ಕಲ್ಲರ್ ಅಲ್ಲಿ ಏನಿದೆಯಮ್ಮ? ಇದು ಮಾತಲ್ವಾ? ಮನುಷ್ಯ ಇಂಪಾರ್ಟೆಂಟ್, ಕಲರ್ ಎಲ್ಲ ಇಂಪಾರ್ಟೆಂಟ್. ನನ್ ಮನ್ಸು ತುಂಬಾ ಚೆನ್ನಾಗಿದೆ ಬ್ರೋ. ನನ್ ಮೇಲೆ ಹಣೆ ಇಟ್ಟು ತುಂಬಾ ದೊಡ್ಡ ಹೆಂಗೆ ದೊಡ್ಡದಾಗವ್ರ? ತುಂಬಾ ದೊಡ್ಡದು. ದೊಡ್ಡದಾಗವ್ರ? ನಿಮ್ದು ದೊಡ್ಡದಾಯ್ತು. ಯಾವಾಗ ನೋಡಿ ದೇಹ ದೊಡ್ಡದಾಗಿದ್ಯಾ? ಗೈಸ್, ನಾವಿವಾಗ ಥಾರ್ ರಾಕ್ಸ್ ನೋಡೋಣ. ಇದು ಸ್ಟಾರ್ ಎಡಿಷನ್. ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೂ ಯಾರು ಇಲ್ಲ, ಯಾಕಂದ್ರೆ ಇವತ್ತು ಹಬ್ಬದ ದಿನ ಬಂದ್ಬಿಟ್ಟಿದ್ದೀವಿ. ವೆಯ್ಟ್ ಮಾಡಕ್ ಹೇಳಿದ್ದಾರೆ. ಲೆಟ್ಸ್ ಸಿ, ರಾಂಗ್ ಟೈಮಲ್ಲಿ ಬಂದ್ಬಿಟ್ಟಿದ್ದೀವಿ. ಸೊ ಥಾರ್ ರಾಕ್ಸ್ ಯಾಕಂದ್ರೆ ಓಡಿಸಿದೀನಿ, ತುಂಬಾ ಓಡಿಸಿದೀನಿ, ಕಂಫರ್ಟಬಲ್ ಇದೆ. ಬಟ್ ಫ್ಯಾಮಿಲಿಗೆ ಹೋಗ್ಬೇಕು ಅಂತ ಫ್ಯಾಮಿಲಿ ಕಾರ್ಗೆ ಅವರು ಮೇಂಟೈನ್ ಮಾಡ್ಬೋದು. 3 ಡೋರ್ ಕಾರು ಹೋಗೋಣ ಅಂತ ನನ್ಗೆ ಒಂದ್ ಕಡೆ ಇತ್ತು. ಅದು ಬೇಡ, ಸಿಡನ್ ಅಲ್ಲಿ ಹೋಗೋಣ ಅನ್ಸ್ತು. ಫ್ಯಾಮಿಲಿಗೆ ಇದು ಕಂಫರ್ಟಬಲ್ ಆಗಲ್ಲ ಅಂತ ನನ್ನ ಅನಿಸಿಕೆಗಳು.
ಸ್ವಲ್ಪ ಕುಕ್ಕಿ ಬಿಸಾಕಬಹುದು ಇದು ಅಂತ. ಬಟ್ ಆದ್ರೆ ನನ್ನ ಮನ್ಸಲ್ಲಿ ತಾರು BMW ಗೈಸ್, ಒನ್ ಡೇ BMW ಫಿಕ್ಸ್ ಟಾಟಾ ಸಿಯರಾ ನೋಡ್ಬೋದಲ್ಲ ಬ್ರೋ? ಟಾಟಾ ಸಿಯರಾ ನೋಡ್ಬೋದು ಬ್ರೋ, ಇವತ್ತಾಗಲ್ಲ, ಟೈಮ್ ಇಲ್ಲ. ಇವತ್ತು ಇದಕ್ಕೆ ಸುಸ್ತಾಗ್ಬಿಟ್ಟಿದೀವಿ. ಯಾವ್ದು? ಉರಸ್ ಹಾ, ಲ್ಯಾಂಬೋರ್ಗಿನಿ ಉರಸ್. ಉರಸ್ ನೋಡೋಣ. ಏನ್ ಗೊತ್ತಾ, ಇವಾಗ ಯಾವ್ದಕ್ ಫೈನಲೈಸ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಥಾರ್ ರಾಕ್ಸ್ಗೆ ಹೋಗ್ಲಾ ಅಲ್ಲ ವಾಟರ್ಸ್ಗೆ ಹೋಗ್ಲಾ? BMW ಇಸ್ ವೆರಿ ಎಕ್ಸ್ಪೆನ್ಸಿವ್, ಹೈ ಆಯ್ತು. ಇವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಲೆಟ್ಸ್ ಸಿ, ಟೆಸ್ಟ್ ಡ್ರೈವ್ ಎಲ್ಲ ನೋಡೋಣ. ಹೆಂಗ್ ಕಾಣಿಸ್ತಿದೆ ರಾಕ್ಸ್ ಹೋದ್ರೆ ಹೆಂಗಿರುತ್ತೆ? ಯಾವ ಕಲರ್ ಹೋಗ್ಬೋದು ಸಜೆಸ್ಟ್ ಮಾಡಿ ನೋಡ. ನಮ್ಮ ಹೊಲಿಗಳು ಹಾಯ್ ಹೇಳ್ಬಿಡ್ರಿ ಲಾಗ್ಗೆ. ವರ್ಧೇಸ್ತಲ್ವರ ಬ್ರೋ? ಹಾ, ಇಲ್ಲೆಲ್ಲ ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. ನೀವು ಕಕ್ಕಲ್ಲಿದ್ದೀರಾ ಗೊತ್ತಾ? ಸಿಗೋಣ ಬ್ರೋ, ಬಾಯ್. ನನಗೆ ಈ ಚಿಕ್ಕ ವಯಸ್ಸಲ್ಲಿ ಎಲ್ರಿಗೂ ಸ್ಕಾರ್ಪಿಯೋ ಮೇಲೆ ಒಂದು ಜೋಶ್ ಇರುತ್ತೆ. ಅಂದ್ರೆ ಕ್ಲಾಸಿಕ್ ಮೇಲೆ. ಅವಾಗೆಲ್ಲ ಕ್ಲಾಸಿಕ್ ನೋಡಿರ್ತೀರಾ, ಇಲ್ಲಿ ಕ್ಲಾಸಿಕ್ ನೋಡಿರ್ತೀರಾ. ಆ ಫೀಲೇ ಬೇರೆ. ಬಟ್ ಇದನ್ನ ನೋಡಿದ್ರೆ ಒಂಥರ ಅಲ್ಲ. ಸೊ ಯಾವ್ದಕ್ ಹೋಗ್ಬೋದು? ಇದಾ? ಸೈಡ್ ಲುಕ್ ನೋಡ್ರಿ ಹೆಂಗಿದೆ. ಯಾವ್ದಕ್ ಹೋಗೋಣ? ಸ್ಕಾರ್ಪಿಯೋ ಎನ್, ತಾರಾಕ್ಸ್ ಮಲ್ಲಿ. ಸ್ಕಾರ್ಪಿಯೋ ಎನ್ ತಾರಾಕ್ಸ್ ನೀನ್ ನೋಡಿಲಿ. ಇದನ್ನ ನೋಡು, ಅದನ್ನ ನೋಡು. ಇದು ಸೈಡ್ ಲುಕ್ ಚೆನ್ನಾಗಿಲ್ಲ. ಫ್ರಂಟ್ ಲುಕ್ ರಗ್ಗಟಾಗಿ ಯಾವ್ದಿದೆ? ನಾವ್ ಯಾವತ್ತಿದ್ರು ನಮ್ ರಾಕಿ ರಾಕಿ ಅನ್ಬಿಟ್ಟು ಬೇರೆ ಕಡೆ ಹೋಗಲ್ಲ. ಹಲೋ ಮಳೆ ಬರ್ತದೆ, ಮಳೆಲೂ ಕಾರ್ ಓಡಿಸ್ತವ್ರೆ ನಮ್ DS ಬ್ರೋ. ಮಳೆಯಲ್ಲಿ ಎಕ್ಸ್ಪೀರಿಯನ್ಸ್ ಗೈಸ್. ಏನಂದ್ರೆ ನಾನು ಆಟೋಮೆಟಿಕ್ ಓಡಿಸಿದೀನಿ, ಮ್ಯಾನುವಲ್ ಓಡಿಸಿಲ್ಲ. ಬಟ್ ತಾರ್ ಅಂದ್ರೆ ಅವಾಗಿಂದನೂ ಒಂದು ಕ್ರೇಜ್. ಅವ್ರಾ ಬ್ರೋ ತಾರ್ ಅಂದ್ರೆ? ತಾರ್ ಅಂದ್ರೆ ತರ ಬಿಡಿ. ಸ್ಟೇರಿಂಗ್ ಬಂದು ತುಂಬಾ ಸ್ಮೂತ್ ಇರುತ್ತೆ. ಹಾ ಅಲ್ವಾ? ಹೌದು. ಮತ್ತೆ ನಿಮ್ಗೆ ಟ್ರಾಫಿಕ್ ಅಲ್ಲಿ ಓಡಿಸ್ಬೇಕಾದ್ರೆ ಶೋಲ್ಡರ್ ಪೇನ್ಸ್ ಬರಲ್ಲ. ಓಕೆ. ಎಲ್ಲಾ ಕಾರ್ಗಿಂತ ಸ್ಮೂತ್ ಇದ್ದಂಗೆ ಇದೆಯಾ ಇದು? ಹೌದು, ಸೇಮ್ ಮಹೇಂದ್ರ ಸ್ಟೇರಿಂಗ್ ಬಂದ್ಬಿಟ್ಟು ಮಹೇಂದ್ರದೇ ತುಂಬಾ ಸ್ಮೂತ್ ಇರುತ್ತೆ. ಓಕೆ. ಟ್ರೈ ಮಾಡಿ ನೋಡಿ, ಯಾವ್ದೇ ಬ್ರ್ಯಾಂಡ್ ಹೋಗ್ಬೋದು. ಓಕೆ, ನಾನು ಬೆಳಗ್ಗೆ ವರ್ಚಸ್ಸು ನೋಡಿದೆ, ಓಡಿಸಿದೆ, ಚೆನ್ನಾಗಿದೆ ವರ್ಚಸ್ಸು. ಸ್ಟೇರಿಂಗ್ ಸ್ವಲ್ಪ ಹೆವಿ ಅನ್ಸುತ್ತೆ. ಹೆವಿ ಅನ್ಸು. ಇದು ತುಂಬಾನೇ ಸ್ಮೂತ್ ಇದೆ, ಓಡಿಸಿದೀನಿ, ನನಗೆ ಗೊತ್ತಿದೆ. ಇಷ್ಟರಲ್ಲಿ ತಿರುಗಿಸ್ಬಿಡ್ಬೋದು. ಸ್ಪೀಡ್ ಮೇಲೆ ಹೆವಿ ಆಗುತ್ತೆ. ಹೈವೇದಲ್ಲಿ ಒಳ್ಳೆ ಸ್ಟೆಬಿಲಿಟಿ. ಏನ್ ಸೆಂಟ್ ಬ್ರೋ ಹೊಡೆದಿರೋದು ಕಾರ್ ಒಳಗೆ? ಅದ್ ಏನೋ ಇದು ಇಲ್ಲಿ ಇಟ್ಟಿದ್ದಾರೆ ನೋಡಿ, ಇಲ್ಲಿ ಇದೆ. ಅದೊಂದು ಫ್ರೇ ಕೊಟ್ಬಿಡ್ಬೋದು ನನ್ನ ಕಾರ್ಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಬ್ರೋ ನನ್ ಕಾರ್ಗೆ ಬ್ರೋ, ನನ್ ಕಾರ್ ಒಂದ್ ಎಕ್ಸ್ಟ್ರಾ ಕೊಡ್ತಾನ ಬಿಡುಪ್ಪ ನನಗೆ ಬ್ರೋ. ಕಾರ್ ತಗೋಣ ಈ ಜೋಶ್ ಆಗ್ಲಿ ಏನಾಗ್ಲಿ ಇರ್ಲೇ ಇಲ್ಲ ಬ್ರೋ. ನನಗೆ ಎಲ್ಲಿ ಕಾರ್ ತಗೋಣ ಜೋಶ್ ಬಂತು ಅಂದ್ರೆ, ಮೊನ್ನೆ ರೀಸೆಂಟ್ ಆಗಿ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೆ. ಏನಾಯ್ತು ಅಂದ್ರೆ, ನಾನು ಏನೋ ಯೋಚನೆ ಮಾಡ್ಕೊಂಡು ಟೆನ್ಷನ್ ಅಲ್ಲಿ ಹೋಗ್ತಾ ಇದ್ದೆ, 2 ವೀಲರ್ ಕೂರ್ಸ್ಕೊಂಡು. ಅಲ್ಲಿ ಡೌನ್ ಇದೆಯಲ್ಲ, ಅಲ್ಲಿ ಬೇಡ ಲೊಕೇಶನ್ ಇರಲ್ಲ. ಸೊ ಅಲ್ಲಿ ಡೌನ್ ಅಲ್ಲಿ ಹೋಗ್ತಾ ಇರುವಾಗ 2-3 ಹಂಸು ಹಾರಿಸ್ಬಿಟ್ಟೆ. ಹೆಂಗ್ ಹಾರಿಸ್ಬಿಟ್ಟೆ ಅಂದ್ರೆ, ಏನೋ ಯೋಚನೆಯಲ್ಲಿ ಹೋಗ್ತಾ ಹಿಂಗೆ ಜೈ ಅನ್ಸ್ಬಿಟ್ಟಿದಲ್ಲ. ನನಗೆ ಅಮ್ಮ ಕೂತಿರೋದು ಕೂಡ ಜ್ಞಾನನೇ ಇಲ್ಲ ಹಿಂದ್ಗಡೆ. ನಮ್ಮಮ್ಮ ಹೇಳಲೂ ಇಲ್ಲ, ಯಾಕಂದ್ರೆ ಅವ್ರಿಗೆ ಆಪರೇಷನ್ ಆಗ್ಬಿಟ್ಟಿದೆ. ಈಗ ಅವಾಗ ಯೋಚನೆ ಆಗಿಲ್ಲ. ಕರ್ಕೊಂಡೋಗಿ ಇಳಿಸಾದ್ಮೇಲೆ ನಮ್ಮಮ್ಮ ಪೈನ್ ಅನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರ. ಏನಪ್ಪ ಆಮೇಲೆ ಯೋಚನೆ ಮಾಡ್ತಾ ಇದೀನಿ ನಾನು. ಓಕೆ, ನಾನು ಹಿಂಗೆ ಆರಿಸ್ಬಿಟ್ನಲ್ಲಪ್ಪ ಹಂಸು, ಪಾಪ ನಮ್ಗೆ ಅಷ್ಟು ಗೊತ್ತಾಗ್ಲಿಲ್ವಲ್ಲ ಸೀನು ಅಂತ ಅನ್ಸ್ಬಿಡ್ತು. ಅವಾಗ ನನಗೆ ಅನ್ಸಿದ್ದು, ಆಯ್ತು ಆಗಿದ್ದಾಗ್ಲಿ ಒಂದು ಕಾರ್ ತಗೋಬಿಡೋಣ ಅಮ್ಮಗೋಸ್ಕರ. ನಾದ್ರು ಇಲ್ಲ ಅಂದಿದ್ರೆ ನನ್ ಕಾರ್ ಬಗ್ಗೆ ಥಿಂಕೇ ಮಾಡಿಲ್ಲ. ಕಾರ್ ಬೇಕು, ತಗೊಂಬೇಕು, ನೋ ಐಡಿಯಾ. ಆ ಒಂದು ಮೊಮೆಂಟಮ್ ನನಗೆ ಕಾರ್ ತಗೊಳೋ ತರ ಮಾಡಿತು. ಆ ಒಂದೆರಡು ಹಂಸ ಹಾರಿಸಿದ್ದು ನನಗೆ ಅಲ್ಲಿವರೆಗೂ ಕರ್ಕೊಂಡು ಹೋಯ್ತು. ಆಯ್ತು, ಲೈಫಲ್ಲಿ ಏನೇನೋ ಮಾಡಿದೀವಿ, ಕಾರ್ ಬಗ್ಗೆ ಯೋಚನೆ ಮಾಡಿಲ್ವಲ್ಲ. ಮುಂದೆ ಈ ಏಜಲ್ಲಿ ಅಮ್ಮನ ಕಾರ್ ಕರ್ಕೊಂಡು ಹೋಗ್ಬೇಕು, ಬೈಕಲ್ಲೆಲ್ಲ. ಸೊ ಫೈನಲಿ ನೋಡ್ಬಿಡೋಣ
ತಗೋಬೋಣ ಅಂತ ಡಿಸೈಡ್ ಆಗ್ಬಿಟ್ಟೆ. ಬಟ್ ಇವಾಗ ಯಾವ್ದು ತಗೋಬೇಕು ಅಂತ ಮಾತ್ರ ಕನ್ಫ್ಯೂಷನ್. ಗೈಸ್ ಫೈನಲಿ ಎಲ್ಲ ನೋಡ್ಕೊಂಡ್ ಬಂದಿದ್ದಾಯ್ತು. ಥಾರ್ ರಾಕ್ಸ್ನು ಟೆಸ್ಟ್ ಡ್ರೈವ್ ಮಾಡಿದ್ದಾಯ್ತು. ಯಾವ ಕಾರ್ ಡಿಸೈಡ್ ಮಾಡಬೇಕು ತಗೊಳೋದು ಯಾವುದು ಅಂತ. ತಾರಾ, BMW, ವರ್ಟಸ್ ಯಾವುದು ಅಂತ ನೋಡಬೇಕು. ಸೊ ಮನೆಗೆ ಹೋಗೋಣ ಇವಾಗ. ಅಮ್ಮಗೆ ಹೋಗ್ಬಿಟ್ಟು ಒಂದು ಪ್ಲಾನ್ ಮಾಡೋಣ, ಓಕೆನಾ? ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾವ್ದಕ್ಕೆ ಹೋಗ್ಲಿ ನಾನು ಅಂತ. ಥಾರ್ ರಾಕ್ಸ್ ಆರ್ ಇನ್ನು ಉಳಿದಿದ್ದೆ 2 BMW, ವರ್ಚಸ್ ಯಾವ್ದು ನೋಡಿ ನೀವು ಹೇಳಿ, ಓಕೆನಾ? ವರ್ಚಸ್ ಗುರು, ವರ್ಟಸ್ ಬರೋದು. ವರ್ಚಸ್ ಅನ್ಬಿಟ್ಟೆ. ಸೊ ಯಾವ್ದು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ, ಓಕೆನಾ? ಇದಿಷ್ಟರಲ್ಲಿ ನೋಡೋಣ, ಬೇರೆ ಯಾವ್ದು ಟಾಟಾದಲ್ಲಿ ನೋಡೋಣ ಅನ್ಕೊಂಡಿ ಸಿಯಾರ. ಲೆಟ್ಸ್ ಸಿ. ಆದ್ರೆ ನೆಕ್ಸ್ಟ್ ನೋಡ್ತೀನಿ ಅದನ್ನ ಟೆಸ್ಟ್. ಇವತ್ತು ಅಷ್ಟು ಟೈಮ್ ಇರಲಿಲ್ಲ. ಓಕೆ ಬನ್ನಿ ಇವಾಗ ಅಮ್ಮಗೆ ಹೋಗಿ ಒಂದು ದೂಖ ಮಾಡೋಣ. BMW 1 ಕೋಟಿ ಕಾರ್ ಬುಕ್ ಮಾಡ್ಬಿಟ್ಟಿದೀನಿ ಅಂತ ಹೇಳೋಣ, ಏನಂತಾರೆ ನೋಡೋಣ.